ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವಾಗೀಶಾದ್ಯಾ ಸುಮನಸಃ ಸರ್ವಾರ್ಥಾನಾಮುಪಕ್ರಮೇ ಯನ್ನತ್ವಾ ಕೃತಕೃತ್ಯಾ ಸ್ಯುಃ ತನ್ನಮಾಮಿ ಗಜಾನನಂ. ದೇವೇಂದ್ರಮೌಲಿಮಂದಾರಮಕರಂದ ಕಣಾರುಣಾಃ ವಿಘ್ನಂ ಹರತು ಹೇರಂಬ ಚರಣಾಂಬುಜರೇಣವಃ. ಸೃಷ್ಟೌ ಯಾ ಸರ್ಗರೂಪಾ ಜಗದವನವಿಧೌ ಪಾಲಿನಿ ಯಾ ಚ ರೌದ್ರಿ ಸಂಹಾರೇ ಚಾಪಿ ಯಸ್ಯಾ ಜಗದಿದಮಖಿಲಂ ಕ್ರೀಡನಂಗ್ಯಾ ಪರಾಖ್ಯಾ. ಪಶ್ಯಂತಿ ಮಧ್ಯಮಾಥೋ ತದನು ಭಗವತಿ ವೈಖರಿ ವರ್ಣರೂಪಾ ಸಾ ಸ್ಮದ್ವಾಚಂ ಪ್ರಸನ್ನಾ ವಿಧಿಹರಿಗಿರಿಶಾರ ಅಧಿತಾಲಂಕರೋತು. ಸ್ವಕ್ಷೋಜಕುಂಭಾಂ ಸುಧಾಪೂರ್ಣಕುಂಭಾಂ ಪ್ರಸಾದಾವಲಂಬಾಂ ಪ್ರಪುಣ್ಯಾವಲಂಬಾಂ ಸದಾಸ್ಯೇಂದುಬಿಂಬಾಂ ಸದಾನೋಷ್ಠಬಿಂಬಾಂ ಭಜೆ ಶಾರದಾಂಬಾಮಜಸ್ರಂ ಮದಂಬಾಂ. ಶರದಿಂದು ವಿಕಾಸಿ ಮಂದಹಾಸಾಂ ಸ್ಫುರದಿಂದೀವರಲೋಚನಾಭಿರಾಮಾಂ ಅರವಿಂದ ಸಮಾನ ಸುಂದರಾಸ್ಯಾಂ ಅರವಿಂದಾಸನ ಸುಂದರೀಮುಪಾಸೆ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಓಂ ಸರ್ವಚೈತನ್ಯರೂಪಾಂತಾಮಾದ್ಯಾಂ ವಿದ್ಯಾಂಚ ಧೀಮಹಿ ಬುದ್ಧಿಂ ಯಾ ನಃ ಪ್ರಚೋದಯಾತ್. ಶ್ರೀ ದಕ್ಷಿಣಾಮೂರ್ತಿ ಶ್ರೀ ಗೋಪಾಲಕೃಷ್ಣ ದೇವರ ಪಾದಾರವಿಂದಗಳಿಗೆ ಮನಸ ವಚಸ ಪ್ರಣಾಮಗಳನ್ನು ಸಲ್ಲಿಸಿ, ಶಂಕರಾಚಾರ್ಯ ಅವಿಚ್ಛಿನ್ನ ಗುರು ಪರಂಪರೆಗೆ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಕೇಶವಾನಂದ ಭಾರತೀ ಮಹಾಸ್ವಾಮಿಗಳವರ ದಿವ್ಯ ಚೈತನ್ಯಕ್ಕೆ ಅಭಿನಮಿಸಿ, ನಮ್ಮೆಲ್ಲರ ಭಾಗಧೇಯ ಸ್ವರೂಪರಾಗಿರುವ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತೀ ಮಹಾಸ್ವಾಮಿಗಳವರ ಪಾದಾರವಿಂದಗಳಿಗೆ ಪೊಡಮಟ್ಟು ಶ್ರೀಮದ್ದೇವಿ ಭಾಗವತದ ಯಥಾಮತಿ ಯಥಾಶಕ್ತಿ ಅನುಸಂಧಾನಕ್ಕಾಗಿ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಸಮಾಹಿತರಾಗಿರುವ ಎಲ್ಲ ಭಗವದ್ಭಕ್ತ ಬಂಧುಗಳಿಗೆ ಅಭಿನಮಿಸಿ, ಪ್ರಾಸಾದಿಕ ಸ್ವರೂಪದಲ್ಲಿರುವ ಶ್ರೀಮದ್ದೇವಿ ಭಾಗವತ ಮಹಾಪುರಾಣ ಗ್ರಂಥಕ್ಕೆ ತದಭಿಧೇಯವಾಗಿರುವ ತ್ರಿತ್ವ ತತ್ವಸ್ವರೂಪಿಣಿಯಾಗಿರುವ ಶ್ರೀ ಭಗವತಿಗೆ ಅಭಿನಮಿಸಿ ಚಿಂತನೆಯನ್ನು ಆರಂಭಿಸೋಣ. ಸಮಗ್ರವಾಗಿ ದೇವಿ ಭಾಗವತದಲ್ಲಿ ಏನೆಲ್ಲ ಇದೆ ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ನಮಗೆ ಸಮಯಾವಕಾಶ ಕಡಿಮೆ ಇದೆ. ಸಾಧಾರಣ ದಿನವೊಂದಕ್ಕೆ 35-36 ಅಧ್ಯಾಯಗಳಷ್ಟು ಪಾರಾಯಣ ನಡೆಯುತ್ತದೆ. ಅಷ್ಟೂ ಅಧ್ಯಾಯಗಳ ಸಾರಾಂಶವನ್ನು ನೋಡುವುದಕ್ಕೆ ಸಮಯ ಸಾಕಾಗುವುದಿಲ್ಲ. ಒಂದು ಶ್ಲೋಕ ಓದುವುದಕ್ಕೆ ಎಷ್ಟು ಹೊತ್ತು ಬೇಕೋ ಅಷ್ಟೇ ಹೊತ್ತಿನಲ್ಲಿ ಅದರ ಅರ್ಥಾನುಸಂಧಾನ ಆಗಿ ಮುಗಿಯುವುದಿಲ್ಲ. ಮತ್ತೆ ಅರ್ಥಗಳು ಅನೇಕ ಇರುತ್ತವೆ. ಅರ್ಥಗಳ ಜೊತೆಯಲ್ಲಿ ತತ್ವಗಳಿರುತ್ತವೆ. ಅವುಗಳನ್ನೆಲ್ಲ ಕೂಲಂಕಷವಾಗಿ ವಿವೇಚನೆ ಮಾಡುವುದಕ್ಕೆ ನಮಗೆ ಸಮಯದ ಅವಕಾಶ ಕಡಿಮೆ ಇದೆ. ಆದ್ದರಿಂದ ಸಮಗ್ರ
ಶ್ರೀಮದ್ದೇವಿ ಭಾಗವತದ ಸಾರಾಂಶವನ್ನು 9 ದಿನಗಳ ನವಾಹ ಯಜ್ಞದ ಸಂದರ್ಭದಲ್ಲಿ 2ನೆಯ ದಿವಸದಿಂದ ಆರಂಭಿಸಿದ್ದೇವೆ. ಪ್ರಧಾನವಾಗಿರುವ ಮಾರ್ಕಂಡೇಯ ಪುರಾಣಾಂತರ್ಗತವಾಗಿರುವ ಸಪ್ತಶತಿ ಎಂಬುದಾಗಿ ಪ್ರಖ್ಯಾತ ನಾಮವನ್ನು ಹೊಂದಿರುವ ಚಂಡೀಪಾಠ, ದೇವಿ ಮಹಾತ್ಮೆ ಇತ್ಯಾದಿ ಹೆಸರುಗಳಿಂದ ಪ್ರಸಿದ್ಧವಾಗಿರುವ 13 ಅಧ್ಯಾಯಗಳ ಭಾಗ ಶ್ರೀಮದ್ದೇವಿ ಭಾಗವತದಲ್ಲಿ ವಿಸ್ತಾರವಾಗಿ ಇದೆ. ಮಾರ್ಕಂಡೇಯ ಪುರಾಣದಲ್ಲಿ ಅದು ಸೂತ್ರ ರೂಪದಲ್ಲಿದೆ. ದೇವಿ ಭಾಗವತದಲ್ಲಿ ಅದು ವಿಸ್ತಾರವಾಗಿ ಇದೆ. ಒಂದು ದೃಷ್ಟಿಯಿಂದ ನೋಡಿದರೆ ಸಪ್ತಶತಿಯ ವ್ಯಾಖ್ಯಾನ ರೂಪವಾಗಿಯೋ ಭಾಷ್ಯ ರೂಪವಾಗಿಯೋ ಗ್ರಹಿಸುವುದಕ್ಕೆ ಅವಕಾಶ ಇದೆ. ವಸ್ತುತಃ ಸಪ್ತಶತಿಯ ವ್ಯಾಖ್ಯಾನವಾಗಲಿ ಭಾಷ್ಯವಾಗಲಿ ಶ್ರೀಮದ್ದೇವಿ ಭಾಗವತ ಮಹಾಪುರಾಣ ಅಲ್ಲ. ಆದರೆ ಹಾಗೊಂದು ನಮಗೆ ಚಿಂತಿಸುವುದಕ್ಕೆ ಅವಕಾಶ ಇದೆ. ಅಲ್ಲಿ ಸೂತ್ರ ರೂಪವಾಗಿರುವುದು ಇಲ್ಲಿ ವಿಸ್ತಾರವಾಗಿ ಇದೆ. ಹೇಳುವುದರಲ್ಲಿ 2 ವಿಧ, ಒಂದು ಸೂತ್ರ ಪದ್ಧತಿ, ಇನ್ನೊಂದು ವ್ಯಾಸ ಪದ್ಧತಿ ಎಂಬುದಾಗಿ. ಒಂದು ವಿಷಯವನ್ನು ಅತ್ಯಂತ ಸಂಕ್ಷಿಪ್ತವಾಗಿ ಹೇಳಿದರೆ ಅದು ಸೂತ್ರ ಪದ್ಧತಿ. ಅದನ್ನು ಮತ್ತೆ ಅದು ಅರ್ಥ ಆಗಬೇಕಾದ್ರೆ ವಿವರಣೆಗಳು ಬೇಕು. ಒಂದು ವಿಷಯವನ್ನು ಅತ್ಯಂತ ಸೂಕ್ಷ್ಮವಾಗಿ ಹೇಳುವುದು ಸೂತ್ರ, ವಿಸ್ತಾರವಾಗಿ ಹೇಳುವುದು ವ್ಯಾಸ ಪದ್ಧತಿ. ಪುರಾಣಗಳೆಲ್ಲ ವ್ಯಾಸ ಪದ್ಧತಿಯಲ್ಲಿವೆ, ವಿಸ್ತಾರವಾಗಿ ಇವೆ. ವ್ಯಾಸ ಅಂದರೆ ವಿಸ್ತರಿಸುವುದು, ವಿಭಾಗಿಸುವುದು, ವಿಂಗಡಿಸುವುದು, ಬೇರೆ ಬೇರೆಯಾಗಿ ತೋರಿಸುವುದು ಎಂಬ ಅರ್ಥದಲ್ಲಿರುವಂತಹ ಪದ. ಸೂತ್ರ ಅದು ಅಲ್ಪಾಕ್ಷರವಾಗಿರಬೇಕು, ಅಸಂದಿಗ್ಧವಾಗಿರಬೇಕು, ಅಸ್ತೋಭವಾಗಿರಬೇಕು, ಅನವದ್ಯವಾಗಿರಬೇಕು ಎಂಬ ಲಕ್ಷಣಗಳನ್ನು ವ್ಯಾಸರು ಪರಾಶರ ಉಪಪುರಾಣದಲ್ಲಿ ಹೇಳಿದ್ದಾರೆ. ಅಲ್ಪಾಕ್ಷರಂ ಅಸಂದಿಗ್ಧಂ ಸಾರವತ್ ವಿಶ್ವತೋಮುಖಂ ಅಸ್ತೋಭಂ ಅನವದ್ಯಂಚ ಸೂತ್ರಂ ಸೂತ್ರವಿದೋ ವಿದುಹು. ಅದು ಸೂತ್ರದ ಲಕ್ಷಣ. ಇನ್ನು ವಿಸ್ತಾರವಾಗಿ ಹೇಳುವುದು ಅದು ವ್ಯಾಸ ಪದ್ಧತಿ. ಸೂತ್ರಕ್ಕೆ ಸಂಬಂಧಿಸಿ ವಿಸ್ತಾರವಾಗಿ ಸೂತ್ರ ವಿವೇಚನೆಯನ್ನು ಮಾಡಿದರೆ ಅದು ಸೂತ್ರಕ್ಕಿರುವ ಭಾಷ್ಯ. ಸೂತ್ರಸ್ಥಂ ಪದಮಾದಾಯ ವಾಕ್ಯಂ ಸೂತ್ರಾನುಸಾರಿಭಿಃ ಸ್ವಪದಾನಿ ಚ ವರ್ಣ್ಯಂತೆ ಭಾಷ್ಯಂ ಭಾಷ್ಯವಿದೋ ವಿದುಹು ಅಂತ ಅದೇ ಪರಾಶರ ಉಪಪುರಾಣದಲ್ಲಿದೆ. ಈ ರೀತಿಯಲ್ಲಿ ಸಂಕ್ಷಿಪ್ತವಾಗಿ ಸಪ್ತಶತಿಯಲ್ಲಿರುವ ಕಥಾಭಾಗ ದೇವಿ ಭಾಗವತದಲ್ಲಿ ವಿಸ್ತಾರವಾಗಿ ಇವೆ. ಅಲ್ಲಿ 13 ಅಧ್ಯಾಯಗಳಲ್ಲಿವೆ, ಇಲ್ಲಿ 39 ಅಧ್ಯಾಯಗಳಲ್ಲಿವೆ. ಅಲ್ಲಿ ಪ್ರಸಿದ್ಧವಾಗಿರುವಂತಹ 3 ಸ್ತೋತ್ರಗಳಿವೆ. ಬ್ರಹ್ಮನ ಸ್ತುತಿ, 2 ದೇವತೆಗಳ ಸ್ತುತಿ. 5ನೆಯ ಸ್ಕಂದದಲ್ಲೊಂದು ಸ್ತುತಿ ಇದೆ, 11ನೆಯ ಸ್ಕಂದದಲ್ಲೊಂದು ಸ್ತುತಿ ಇದೆ, 5ನೆಯ ಅಧ್ಯಾಯದಲ್ಲೊಂದು ಸ್ತುತಿ ಇದೆ ಸಪ್ತಶತಿಯಲ್ಲಿ, 11ನೆಯ ಅಧ್ಯಾಯದಲ್ಲೊಂದು ಸ್ತುತಿ ಇದೆ, 1ನೆಯ ಅಧ್ಯಾಯದಲ್ಲೊಂದು ಸ್ತುತಿ ಇದೆ. ಇಂತಹ ಸ್ತುತಿಗಳು ಸಪ್ತಶತಿಯಲ್ಲಿರುವ ಸ್ತೋತ್ರಾರ್ಥಗಳು ಇದರಲ್ಲಿ ಅನೇಕ ಸ್ತೋತ್ರ ರೂಪದಲ್ಲಿ ಪ್ರಕಟವಾಗಿವೆ. ಆ ದೃಷ್ಟಿಯಿಂದಲೂ ಸಪ್ತಶತಿಯ ವಿಸ್ತಾರ ರೂಪ ಇದು. ಸಪ್ತಶತಿಯಲ್ಲಿ ಬರುವ ವ್ಯಕ್ತಿಗಳು, ಪಾತ್ರಗಳು, ಆ ಪಾತ್ರಗಳು ಅವುಗಳ ಹಿನ್ನೆಲೆಗಳು ಸಪ್ತಶತಿಯಲ್ಲಿಲ್ಲ. ಅವೆಲ್ಲವುಗಳ ಹಿನ್ನೆಲೆಗಳು ದೇವಿ ಭಾಗವತದಲ್ಲಿದೆ. ಅನಂತರ ಕಾಲಿಕಾ ಪುರಾಣ ಎಂಬ ಉಪಪುರಾಣದಲ್ಲಿದೆ. ದೇವಿ ಪುರಾಣ ಎಂಬುದಾಗಿ ಪ್ರಸಿದ್ಧವಾಗಿರುವ ಮಹಾಭಾಗವತ ಎಂಬ ಉಪಪುರಾಣದಲ್ಲಿದೆ. ಈ ರೀತಿಯಲ್ಲಿ ಒಂದು ಪುರಾಣದಲ್ಲಿ ಇರುವ ಒಂದು ಪ್ರಕರಣವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ
ಅನೇಕ ಗ್ರಂಥಗಳನ್ನು ಅವಲೋಕಿಸಬೇಕಾಗುತ್ತದೆ. ಉದಾಹರಣೆಗೆ ವಿಶ್ವಾಮಿತ್ರನ ಕಥೆ ದೇವಿ ಭಾಗವತದಲ್ಲಿದೆ. ದೇವಿ ಭಾಗವತದಲ್ಲಿ ಇದ್ದಷ್ಟೇ ಕಥೆ ನಮಗೆ ಗೊತ್ತಿರುವುದಲ್ಲ, ಅದರ ವಿಸ್ತಾರದ ಕಥೆ ಗೊತ್ತಿದೆ. ವಿಶ್ವಾಮಿತ್ರರ ವಿಸ್ತಾರದ ಚರಿತ್ರೆ ಶ್ರೀಮದ್ ರಾಮಾಯಣದ ಬಾಲಕಾಂಡದಲ್ಲಿದೆ. ಹರಿಶ್ಚಂದ್ರೋಪಾಖ್ಯಾನ ದೇವಿ ಭಾಗವತದಲ್ಲಿದೆ. ಹೀಗೆ ವಿಶ್ವಾಮಿತ್ರರ ಕಥೆಯ ಆಳ ತಿಳಿಯಬೇಕಾದರೆ ಮಹಾಭಾರತದಲ್ಲಿ ಬಂದ ಪ್ರಕರಣಗಳನ್ನು, ರಾಮಾಯಣದಲ್ಲಿ ಬಂದ ಕಥೆಯನ್ನು, ದೇವಿ ಭಾಗವತದಲ್ಲಿ ಬಂದ ಕಥೆಗಳನ್ನು ಎಲ್ಲವನ್ನು ಒಟ್ಟು ಸೇರಿಸಿ ವಿಶ್ವಾಮಿತ್ರರ ಕಥೆಯನ್ನು ತಿಳಿದುಕೊಳ್ಳಬೇಕಾಗುತ್ತದೆ. ಆದ್ದರಿಂದ ಒಂದು ಪುರಾಣ ಇನ್ನೊಂದು ಪುರಾಣಕ್ಕೆ ವಿರೋಧ ಅಲ್ಲ, ಒಂದು ಪುರಾಣ ಇನ್ನೊಂದು ಪುರಾಣಕ್ಕೆ ಪೂರಕವಾದದ್ದು. ವೈರುಧ್ಯಗಳು ಯಾಕೆ ಬಂದಿವೆ ಎಂಬುದನ್ನು ನಿನ್ನೆ ಮೊನ್ನೆ 2 ದಿವಸಗಳಲ್ಲಿ ನಾವು ನೋಡಿಯಾಗಿದೆ. ಇನ್ನೊಂದು ವಿಷಯ, ಕೆಲವು ಪ್ರಾಚೀನ ಪ್ರಕರಣಗಳು ಪ್ರಸಿದ್ಧವಾದ ಪ್ರಕರಣಗಳನ್ನು ಎಲ್ಲ ಗ್ರಂಥಗಳಲ್ಲೂ ಹೇಳ್ತಾರೆ. ಉದಾಹರಣೆಗೆ ಒಂದು ವೃತ್ರಾಸುರನ ಕಥೆ, ವೃತ್ರ ಉಪಾಖ್ಯಾನ, ಅದತ್ಯಂತ ಪ್ರಸಿದ್ಧವಾದದ್ದು ಮತ್ತು ಮಹತ್ವದಿಂದ ಕೂಡಿರುವಂತಹದ್ದು. ಆ ಕಥೆ ಎಲ್ಲ ಕಡೆ ಇದೆ. ಮಹಾಭಾರತದಲ್ಲಿದೆ, ಭಾಗವತದಲ್ಲಿದೆ, ದೇವಿ ಭಾಗವತದಲ್ಲಿದೆ, ಎಲ್ಲ ಕಡೆ ಆ ಕಥೆ ಇದೆ. ಅದೇ ರೀತಿಯಲ್ಲಿ ಇನ್ನೊಂದು ಪುರಾಣ ಪ್ರಸಿದ್ಧವಾದಂತಹ ಘಟನೆ ದಕ್ಷಯಜ್ಞ. ಆ ದಕ್ಷಯಜ್ಞದ ಕಥೆ ಮಹಾಭಾರತದಲ್ಲಿದೆ, ದೇವಿ ಭಾಗವತದಲ್ಲಿದೆ, ಶ್ರೀಮದ್ ಭಾಗವತದಲ್ಲಿದೆ. ಶ್ರೀಮದ್ ಭಾಗವತದಲ್ಲಿ ದಕ್ಷಯಜ್ಞದಲ್ಲಿ ಹೇಳದೇ ಇದ್ದ ವಿಷಯಗಳು ದೇವಿ ಭಾಗವತದಲ್ಲಿ ಹೇಳಿದ್ದಾರೆ. ಇದೆರಡೂ ಪುರಾಣಗಳಲ್ಲಿ ಹೇಳದೇ ಇದ್ದ ವಿಷಯಗಳನ್ನು ಮಹಾಭಾರತದಲ್ಲಿ ಹೇಳಿದ್ದಾರೆ. ಆ ರೀತಿಯಲ್ಲಿ ದೇವಿ ಭಾಗವತದ 7ನೆಯ ಸ್ಕಂಧದಲ್ಲಿ ದಕ್ಷಯಜ್ಞದ ವಿವರಣೆ ಇದೆ. ದಕ್ಷಯಜ್ಞದ ಕಥೆ ಎಲ್ಲರಿಗೂ ಗೊತ್ತಿರುವ ಕಥೆ. ಆದ್ದರಿಂದ ಕಥಾಭಾಗವನ್ನು ವಿವರಿಸಬೇಕಾದಂತಹ ಅವಶ್ಯಕತೆ ಇಲ್ಲ. ದಕ್ಷಯಜ್ಞದಲ್ಲಿ ದಾಕ್ಷಾಯಿಣಿ ದೇಹತ್ಯಾಗವನ್ನು ಮಾಡುತ್ತಾಳೆ. ದೇಹ ಉಳ್ಕೊಳ್ಳುತ್ತದೆ, ಚೈತನ್ಯ ಅದರಿಂದ ಹೊರಟು ಹೋಗುತ್ತದೆ. ಅಲ್ಲಿಗೆ ಈಶ್ವರ ಬರುತ್ತಾನೆ. ಮೃತವಾದ ತನ್ನ ಸತಿಯ ದೇಹವನ್ನು ಹೊತ್ತುಕೊಂಡು ತಿರುಗಾಡುತ್ತಾನೆ. ಒಂದರ್ಥದಲ್ಲಿ ಶವವನ್ನು ಹೊತ್ತುಕೊಂಡು ತಿರುಗಾಡುತ್ತಾನೆ. ಅತ್ಯಂತ ದುಃಖದಿಂದ ಇರುತ್ತಾನೆ. ಯಾರು ಪ್ರಾರ್ಥನೆ ಮಾಡಿದರೂ ಶವವನ್ನು ಬಿಟ್ಟು ಕೊಡುವುದಕ್ಕೆ ಈಶ್ವರ ಒಪ್ಪುವುದಿಲ್ಲ. ಆವಾಗ ವಿಷ್ಣು ಆ ಶವವನ್ನು ಕತ್ತರಿಸ್ತಾನೆ. ಅದು 108 ಖಂಡಗಳಾಗುತ್ತವೆ. ಆ 108 ಖಂಡಗಳು ಮತ್ತೆ ಈಶ್ವರನ ಹೆಗಲಿನಿಂದ ಭೂಮಿಗೆ ಬೀಳುತ್ತವೆ. ಬಿದ್ದದ್ದು ಒಂದೇ ಕಡೆ ಬೀಳುವುದಿಲ್ಲ, 108 ಸ್ಥಳಗಳಲ್ಲಿ ಬೀಳುತ್ತದೆ. ಎಲ್ಲೆಲ್ಲ ದಾಕ್ಷಾಯಿಣಿಯ ದೇಹ ಶಕಲಗಳು ಒಂದೊಂದಾಗಿ ಬಿದ್ದಿವೆಯೋ ಅಲ್ಲೆಲ್ಲ ಈಶ್ವರ ಭೈರವನಾಗಿಯೂ, ದೇವಿ ಪಾರ್ವತಿ ದಾಕ್ಷಾಯಿಣಿ ಭೈರವಿಯಾಗಿಯೂ ಸಾನ್ನಿಧ್ಯವನ್ನು ಕೊಟ್ಟ ವಿಚಾರ ದೇವಿ ಭಾಗವತದಲ್ಲಿದೆ. ಈ 108 ಪವಿತ್ರ ಕ್ಷೇತ್ರಗಳನ್ನು ಶಕ್ತಿಪೀಠಗಳು ಎಂಬುದಾಗಿ ಕರೆದಿದ್ದಾರೆ. 108 ಶಕ್ತಿಪೀಠಗಳಿವೆ. ಅದನ್ನೊಂದು ಅಧ್ಯಾಯದಲ್ಲಿ ದೇವಿ ಭಾಗವತದಲ್ಲಿ ವಿವರಿಸ್ತಾರೆ. ಆದರೆ ಅಲ್ಲಿ ಹೇಳಿದಂತಹ ಕೆಲವು ಸ್ಥಳಗಳ ಹೆಸರು ನಮಗೆ ಇವತ್ತದು ಯಾವುದನ್ನು ಸೂಚಿಸ್ತದೆ ಎಂಬುದಾಗಿ ಗೊತ್ತಾಗ್ತಾ ಇಲ್ಲ. ಕೋಲಾಪುರಂ ಮಹಾಸ್ಥಾನಂ ಯತ್ರ ಲಕ್ಷ್ಮೀ ಸದಾ ಸ್ಥಿತ
ಮಾತುಃಪುರಂ ದ್ವಿತೀಯಾ ಚ ರೇಣುಕಾಧಿಷ್ಠಿತಂ ಪರಂ ಕೋಲಾಪುರ, ಮಾತೃಪುರ, ತುಲಜಾಪುರ, ತುಲಜಾಪುರಂ ತೃತೀಯಂ ಸ್ಯಾತ್, ಸಪ್ತಶೃಂಗಂ ತಥೈವ ಚ, ಸಪ್ತಶೃಂಗ ಎನ್ನುವ ಸ್ಥಳ. ಹಿಂಗುಲಾದೇವಿ, ಹಿಂಗುಲ ಎಂಬ ಹೆಸರಿನಿಂದ ದೇವಿ ಸಾನ್ನಿಧ್ಯವನ್ನು ಕೊಟ್ಟಿರುವಂತಹದ್ದು. ಆಮೇಲೆ ಜ್ವಾಲಾಮುಖಿ, ಶಾಕಂಭರಿ, ಭ್ರಾಮರಿ, ಇದು ಮಹತ್ವಪೂರ್ಣವಾದಂತಹ ಸ್ವರೂಪಗಳು, ಆ ಸ್ಥಾನಗಳು. ಶ್ರೀ ರಕ್ತದಂತಿಕಾ ಸ್ಥಾನಂ, ದುರ್ಗಾ ಸ್ಥಾನಂ. ರಕ್ತದಂತಿಕಾ ಮತ್ತು ದುರ್ಗಾ ಎಂಬ ಎರಡು ಸ್ಥಾನಗಳು. ವಿಂಧ್ಯಾಚಲ ನಿವಾಸಿನಿ, ಅನ್ನಪೂರ್ಣ ಮಹಾಸ್ಥಾನ, ಕಾಂಚೀಪುರ. ಭೀಮಾದೇವ್ಯಾ ಪರಂ ಸ್ಥಾನಂ ವಿಮಲಾ ಸ್ಥಾನಮೇವ ಚ, ಶ್ರೀ ಚಂದ್ರಲಾ ಮಹಾಸ್ಥಾನಂ ಕೌಶಿಕಿ ಸ್ಥಾನಮೇವ ಚ. ಭೀಮಾದೇವಿ, ವಿಮಲಾದೇವಿ, ಚಂದ್ರಲಾದೇವಿ, ನೀಲಾಂಬಾದೇವಿ. ಆಮೇಲೆ ಈಶ್ವರಿ ಸ್ಥಾನ ಶ್ರೀನಗರ, ನೇಪಾಳದಲ್ಲಿ ಗುಹ್ಯಕಾಳಿ ಸ್ಥಾನ, ಚಿದಂಬರದಲ್ಲಿ ಮೀನಾಕ್ಷಿ ಸ್ಥಾನ, ವೇದಾರಣ್ಯದಲ್ಲಿ ಸುಂದರಿ ಸ್ಥಾನ, ಏಕಾಂಬರದಲ್ಲಿ ಪರಾಶಕ್ತಿ ಸ್ಥಾನ, ಮಹಾಲಸಾ ದೇವಿ, ಮಹಾಲಸಾ ಸ್ಥಾನದಲ್ಲಿ ಯೋಗೇಶ್ವರಿ ದೇವಿ, ನೀಲ ಸರಸ್ವತಿ ಚೀನಾ ದೇಶದಲ್ಲಿ, ವೈದ್ಯನಾಥ ಎಂಬ ಕ್ಷೇತ್ರದಲ್ಲಿ ಬಗಲಾದೇವಿ, ಮಣಿದ್ವೀಪದಲ್ಲಿ ಶ್ರೀ ಭುವನೇಶ್ವರಿ ಸ್ಥಾನ, ಕಾಮಾಖ್ಯ ದೇಶದಲ್ಲಿ ತ್ರಿಪುರ ಭೈರವಿ ಸ್ಥಾನ. ಈ ರೀತಿಯಲ್ಲಿ ಇದು 108 ಶಕ್ತಿಪೀಠಗಳಾಗಿ ನಿರ್ಣಯವಾಗಿದೆ. ತತ್ರತ್ರ ದೇವತಾ ಸರ್ವಾಃ ಪರ್ವತಾತ್ಮಕತಾಂಗತಾಃ. ಅದರಲ್ಲಿ ಕೆಲವು ಸ್ಥಾನಗಳು ಪರ್ವತ ಸ್ಥಾನಗಳು, ಪರ್ವತಗಳೇ. ತತ್ರತ್ಯ ಪೃಥಿವೀ ಸರ್ವ ದೇವಿ ರೂಪಾ ಸ್ಮೃತಾ ಬುಧೈಃ. ಪರ್ವತಗಳಲ್ಲಿ ಯಾವುದು ಶಕ್ತಿಪೀಠ ಎಂಬುದಾಗಿ ಗುರುತಿಸಲ್ಪಟ್ಟಿದೆಯೋ ಅಲ್ಲಿ ಪರ್ವತ ಶಕ್ತಿ ರೂಪದಿಂದಲೂ, ಪರ್ವತದ ಬುಡ ಭೂಮಿ ಶಕ್ತ ರೂಪದಿಂದಲೂ ಇದೆ. ಶಿವ ಶಕ್ತಿಯಾತ್ಮಕವಾಗಿ ಪರ್ವತ ಇದೆ. ಗಾಯತ್ರ್ಯಾಶ್ಚ ಪರಂ ಸ್ಥಾನಂ ಶ್ರೀಮತ್ ಪುಷ್ಕರಮೀರಿತಂ. ಪುಷ್ಕರ ಸ್ಥಾನ ಅಂತೊಂದಿದೆ, ಅದು ವೇದದಲ್ಲಿ ಪುಷ್ಕರ ತತ್ವ ಎನ್ನುವುದರ ವಿವರಣೆ ಇದೆ. ತತ್ ಪುಷ್ಕರ ಪರ್ಣೇ ಸಮಭವತ್ ಎಂಬುದಾಗಿ ವೇದದಲ್ಲೊಂದು ವಾಕ್ಯ ಎಲ್ಲ ಅನೇಕ ಕಡೆ ಬರ್ತದೆ. ಪುಷ್ಕರ ಎಂಬ ಒಂದು ನೀರು ಎನ್ನುವ ಅರ್ಥ ಇದೆ, ಪುಷ್ಪ ಎನ್ನುವ ಅರ್ಥ ಇದೆ, ಸೃಷ್ಟಿಯ ಮೂಲದ ತತ್ವ ಎಂಬ ಅರ್ಥ ಇದೆ. ಆ ಪುಷ್ಕರ ಸ್ಥಾನದಲ್ಲಿ ಗಾಯತ್ರಿ ದೇವಿ, ಅಮರೇಶ ಸ್ಥಾನದಲ್ಲಿ ಚಂಡಿಕಾದೇವಿ, ಪ್ರಭಾಸ ಕ್ಷೇತ್ರದಲ್ಲಿ ಪುಷ್ಕರೇಕ್ಷಿಣೀ ದೇವಿ, ನೈಮಿಷ ಕ್ಷೇತ್ರದಲ್ಲಿ ಲಿಂಗಧಾರಿಣೀ ದೇವಿ, ಪುಷ್ಕರಾಕ್ಷ ಕ್ಷೇತ್ರದಲ್ಲಿ ಪುರುಹೂತಾದೇವಿ, ಚಂಡಮುಂಡಿ ಮಹಾಸ್ಥಾನದಲ್ಲಿ ಚಂಡಮುಂಡಿ ದೇವಿ. ಹೀಗೆ 108 ಕಡೆಗಳಲ್ಲಿ ಆ ದಾಕ್ಷಾಯಣಿಯ ದೇಹ ಶಕಲಗಳು ಬೀಳುತ್ತವೆ. ಅಲ್ಲಲ್ಲಿ ದೇಹ ಶಕಲಗಳಿಂದ ಉದ್ಭೂತಳಾದಂತಹ ಪರಾಶಕ್ತಿ ನೆಲೆಸ್ತಾಳೆ. ಎಲ್ಲಿ ಪರಾಶಕ್ತಿ ನೆಲೆಸ್ತಾಳೋ ಅಲ್ಲಿ ಈಶ್ವರ ತಾನು ಭೈರವ ರೂಪದಿಂದ ನೆಲೆಸ್ತಾನೆ. ಈ ರೀತಿಯಲ್ಲಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಆ 108 ಶಕ್ತಿಪೀಠಗಳಲ್ಲಿ ಪ್ರತಿನಿತ್ಯವೂ ದೇವತೆಗಳು ಬಂದು ಆರಾಧನೆ ಮಾಡುತ್ತಾರೆ. ದೇವತೆಗಳೇ ಬಂದು ಶಕ್ತರನ್ನು, ದೇವಿ ಭೈರವರನ್ನು ಆರಾಧಿಸ್ತಾರೆ. ಅಲ್ಲೆಲ್ಲ ದೇವತೆಗಳು ವಾಸಿಸ್ತಾರೆ. ತಾನಿ ಸ್ಥಾನಾನಿ ಸಂಪಶ್ಯನ್ ಜಪನ್ ದೇವೀಂ ನಿರಂತರಂ ಧ್ಯಾಯಂಸ್ತಶ್ಚರಣಾಂಭೋಜಂ
ಮತ್ತೋ ಮುಕ್ತೋ ಭವತಿ ಬಂಧನಾತ್. ಯಾವ ರೀತಿಯ ಬಂಧನಗಳಿಗೆ ಒಳಗಾಗಿದ್ದರೂ ಈ 108 ಶಕ್ತಿಪೀಠಗಳಲ್ಲಿ ಸ್ನಾನ, ಅವಗಾಹ, ದರ್ಶನ, ಪ್ರಸಾದ ಸ್ವೀಕಾರ, ಪ್ರಾರ್ಥನೆ, ನಾಮ ಸಂಕೀರ್ತನೆ, ಜಪಾದಿಗಳನ್ನು ಮಾಡುವುದರಿಂದ ಸರ್ವ ಬಂಧನಗಳಿಂದಲೂ ಮುಕ್ತನಾಗುತ್ತಾನೆ. ಅವನ ಪಾಪಗಳೆಲ್ಲ ತತ್ಕ್ಷಣದಲ್ಲಿ ಭಸ್ಮವಾಗಿ ಹೋಗುತ್ತದೆ. ಈ ರೀತಿಯಲ್ಲಿ ಶಕ್ತಿಪೀಠಗಳ ಮಹತ್ವವನ್ನು ಹೇಳುತ್ತಾರೆ. ಅನಂತರ ಕೆಲವು ವ್ರತಗಳ ವಿವರಣೆಗಳಿವೆ. ಅಧುನಾ ಕಥಯಿಷ್ಯಾಮಿ ವ್ರತ ನೇತವ ಸುವ್ರತ. ಕೆಲವು ವ್ರತಗಳು ಅನುಷ್ಠಾನ ಮಾಡಲೇಬೇಕಾದ ವ್ರತಗಳು. ವ್ರತ ಎಂಬ ಶಬ್ದಕ್ಕೆ ನಿಯಮಗಳ ಸ್ವೀಕಾರ ಮತ್ತು ಸ್ವೀಕೃತ ನಿಯಮಗಳ ಅನುಷ್ಠಾನ ಎಂಬುದಾಗಿ ಅರ್ಥ. ಇವತ್ತೊಂದು ದಿವಸ ವ್ರತವನ್ನು ನಾನು ಮಾಡುತ್ತೇನೆ ಅಂತ ಸಂಕಲ್ಪ ಮಾಡಿದರೆ ಆ ದಿವಸಗಿಡೀ ಆ ವ್ರತ ಸಂಬಂಧವಾಗಿ ವ್ಯವಹಾರ ಮಾಡಬೇಕು. ಬಹಳ ಸುಲಭ ಏನಲ್ಲ, ಅದು ಕಷ್ಟ ಇದೆ ಎನ್ನುವ ಕಾರಣದಿಂದ ಧರ್ಮ ನಿಬಂಧನ ಧರ್ಮಶಾಸ್ತ್ರಕಾರರು ಅದನ್ನು ಶುದ್ಧ ವ್ರತ, ನಕ್ತವ್ರತ, ದಿವಾವ್ರತ ಅಂತ 3 ವಿಭಾಗ ಮಾಡಿದರು. ವ್ರತ ಅಂದರೆ ಆಹಾರ ಸ್ವೀಕರಿಸುವುದಕ್ಕೆ ಇಲ್ಲ. ವ್ರತದ ಪ್ರಥಮ ಲಕ್ಷಣ ಉಪವಾಸದಿಂದ ಇರಬೇಕು. ಒಂದರ್ಥ ಸಮೀಪೆ ವಾಸಃ ಉಪವಾಸಃ. ಯಾವ ದೇವರ ಕುರಿತಾಗಿ ನಾವು ವ್ರತವನ್ನು ಅನುಷ್ಠಾನ ಮಾಡುತ್ತೇವೆಯೋ ಆ ದೇವರ ಸಮೀಪದಲ್ಲಿ ನಾವಿರುವುದು ಅಥವಾ ನಮ್ಮೊಳಗಡೆ ಆ ದೇವರನ್ನು ಇರಿಸಿಕೊಳ್ಳುವುದು, ಅದು ಉಪವಾಸ. ಅಷ್ಟೇ ಉಪವಾಸ ಎಂಬ ಶಬ್ದಕ್ಕೆ ಅರ್ಥ ಅಲ್ಲ, ಆಹಾರ ನಿವೃತ್ತಿರುಪವಾಸ. ಆಹಾರವನ್ನು ಸ್ವೀಕರಿಸದೇ ಇರುವುದು ಉಪವಾಸ. ಆಹಾರ ಅಂದರೆ ಸಾಮಾನ್ಯವಾಗಿ ನಾವು ತಿಳ್ಕೊಳ್ಳುವುದು ಬಾಯಿಯ ಮೂಲಕ ಜಗದು ಹೊಟ್ಟೆಗೆ ಕಳುಹಿಸುವ ವಸ್ತು. ಭಕ್ಷ್ಯ ಇರಬಹುದು, ಭೋಜ್ಯ ಇರಬಹುದು, ಲೇಹ್ಯ ಇರಬಹುದು, ಚೋಷ್ಯ ಇರಬಹುದು, ಪೇಯ ಇರಬಹುದು. ಅದು ಆಹಾರ ಅಂತ ಹೇಳಲ್ಪಡ್ತದೆ. ಆದರೆ ಆಹಾರ ಎಂಬ ಶಬ್ದಕ್ಕೆ ಅಷ್ಟೇ ಅರ್ಥ ಇರುವುದಲ್ಲ. ಆಹ್ರಿಯತೆ ಇಂದ್ರಿಯೈಹಿ ಇತಿ ಆಹಾರ. ಇಂದ್ರಿಯಗಳಿಂದ ಗ್ರಹಿಸಲ್ಪಡುವುದೆಲ್ಲ ಆಹಾರ. ಕಣ್ಣುಗಳಿಂದ ರೂಪಗ್ರಹಣವನ್ನು ಮಾಡಿದರೆ ಅದು ನೇತ್ರಕ್ಕೆ ಕೊಡುವಂತಹ ಆಹಾರ. ನೇತ್ರದ್ವಾರ ಮನಸ್ಸಿಗೆ ಕೊಡುವಂತಹ ಆಹಾರ. ಶ್ರವಣೇಂದ್ರಿಯಗಳಿಂದ ಸುಖಶಬ್ದ ಶ್ರವಣ ಆದರೆ, ಶಬ್ದಶ್ರವಣ ಆದರೆ ಅದು ಶ್ರೋತ್ರೇಂದ್ರಿಯ ದ್ವಾರ ಅಂತರಂಗಕ್ಕೆ ಕೊಡುವ ಶಾಬ್ದಿಕ ಆಹಾರ. ಇನ್ನು ಘ್ರಾಣೇಂದ್ರಿಯದಿಂದ ಸುಗಂಧಾದಿ ದ್ರವ್ಯಗಳ ಗಂಧವನ್ನು ಆಘ್ರಾಣಿಸಿದರೆ ಅದು ಘ್ರಾಣೇಂದ್ರಿಯದ ದ್ವಾರ ಅಂತರಂಗಕ್ಕೆ ಕಳುಹಿಸುವ ಘ್ರಾಣಾತ್ಮಕ ಅಥವಾ ಗಂಧಾತ್ಮಕ ಆಹಾರ. ಇನ್ನು ತ್ವಗಿಂದ್ರಿಯದಿಂದ ಸ್ಪರ್ಶಜ್ಞಾನವನ್ನು ಸ್ಪರ್ಶ ಸುಖವನ್ನು ಪಡೆದರೆ ಅದು ಸ್ಪರ್ಶೇಂದ್ರಿಯದ ಮೂಲಕ ತ್ವಗಿಂದ್ರಿಯದ ಮೂಲಕ ಅಂತರಂಗಕ್ಕೆ ಕೊಡುವಂತಹ ತ್ವಗಾತ್ಮಕವಾದ ಸ್ಪರ್ಶಜನ್ಯವಾದಂಥ ಆಹಾರ. ಆದ್ದರಿಂದ ಆಹಾರದಲ್ಲಿ ದರ್ಶನೀಯವಾದದ್ದು, ಶ್ರವಣೀಯವಾದದ್ದು, ಆಘ್ರಾಣೀಯವಾದದ್ದು, ಸ್ಪಾರ್ಶವಾದದ್ದು ಮತ್ತು ರಸನಾತ್ಮಕವಾದದ್ದು ಅಂತ 5 ವಿಧದ ಆಹಾರಗಳಿವೆ. ಈ ಆಹಾರವನ್ನು ಬಿಡಬೇಕು. ಆಹ್ರಿಯತೆ ಇಂದ್ರಿಯೈಹಿ ಇತಿ ಆಹಾರ. ಆಹಾರ ನಿವೃತ್ತಿ ಉಪವಾಸ. ಆಹಾರವನ್ನು ಸ್ವೀಕರಿಸದೇ ಇರುವುದು ಉಪವಾಸ. ಆದ್ದರಿಂದ ಯಾವ ದೇವರ ಕುರಿತು ನಾವು ವ್ರತನಿಷ್ಠರಾಗಿ ಉಪವಾಸ ಮಾಡುತ್ತೇವೆಯೋ ಆ ದೇವರ ವಿಷಯವನ್ನು ಹೊರತುಪಡಿಸಿ ಬೇರೆ ವಿಷಯವನ್ನು ನೋಡಬಾರದು, ಬೇರೆ ವಿಷಯವನ್ನು ಕೇಳಬಾರದು, ಬೇರೆ ವಿಷಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬಾರದು. ಅದು ಶುದ್ಧವಾದ ಉಪವಾಸ. ಇವತ್ತು ಸೂರ್ಯೋದಯದಿಂದ ನಾಳೆ ಸೂರ್ಯೋದಯದ ತನಕದ ಉಪವಾಸ. ಇಷ್ಟು ಉಪವಾಸ ಮಾಡುವುದಕ್ಕೆ ಕಷ್ಟ ಅಂತ ತಿಳಿದು ಕೊನೆಗೆ ಅದನ್ನು ಆಹಾರ ತೆಗೆದುಕೊಳ್ಳದೇ ಇರುವುದು, ಭಕ್ಷ್ಯಾದ್ಯಾಹಾರವನ್ನು ಸ್ವೀಕರಿಸದೇ ಇರುವುದು ಉಪವಾಸ ಅಂತ ರೂಢಿಗೆ ಬಂತು. ಅದು ಸೂರ್ಯೋದಯದಿಂದ ಸೂರ್ಯೋದಯದ ತನಕ ಏನನ್ನೂ ಸ್ವೀಕರಿಸದೇ ಇರುವುದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ
ಅದನ್ನು ನಕ್ತಂದಿವಾ ಎಂಬುದಾಗಿ ವಿಭಾಗಿಸಿದರು. ಪ್ರಾತಃ ಕಾಲದಿಂದ ಎದ್ದು ಪ್ರಾತರ್ವಿಧಿಗಳನ್ನು ಪೂರೈಸಿ ಸ್ನಾನಾದಿಗಳನ್ನು ಅನುಷ್ಠಾನಾದಿಗಳನ್ನು ಮಾಡಿಕೊಂಡಿರುವುದು. ಆಹಾರ ತೆಕ್ಕೊಳ್ಳಿಕ್ಕಿಲ್ಲ, ಮಧ್ಯಾಹ್ನ ಆಹಾರ ತೆಕ್ಕೊಳ್ಳಿಕ್ಕಿಲ್ಲ, ಸಾಯಂಕಾಲ ಆಹಾರ ತೆಕ್ಕೊಳ್ಳಿಕ್ಕಿಲ್ಲ, ರಾತ್ರಿ ಒಂದು ಊಟ ಮಾಡುವುದು. ಆಮೇಲೆ ಮಧ್ಯರಾತ್ರಿಯಲ್ಲೂ ಆಹಾರ ಇಲ್ಲ, ಮರುದಿವಸ ಬೆಳಿಗ್ಗೆ ಆಹಾರ. ಇದು ನಕ್ತ ಭೋಜನ ಸ್ವರೂಪದ ವ್ರತ. ಒಂದು ದಿವಸದಲ್ಲಿ ರಾತ್ರಿ ಮಾತ್ರ ಊಟ. ಅದನ್ನೇ ಹಗಲು ಮಾತ್ರ ಮಧ್ಯಾಹ್ನ ಮಾತ್ರ ಮಾಡಿದರೆ ಅದು ದಿವಾಭೋಜನ ವ್ರತ. ರಾತ್ರಿ ಮತ್ತೆ ಏನು ತೆಕ್ಕೊಳ್ಳಿಕ್ಕಿಲ್ಲ. ಈ ರೀತಿಯಲ್ಲಿ ಮತ್ತೆ ವಿಭಾಗ ಮಾಡಿದರು. ಶುದ್ಧ ಅಂದರೆ ಏನೂ ತೆಕ್ಕೊಳ್ಳಿಕ್ಕಿಲ್ಲ, ಮತ್ತೊಂದು ರಾತ್ರಿಯಲ್ಲಿ ಮಾತ್ರ ಆಹಾರ ತೆಕ್ಕೊಳ್ಳುವುದು, ಇನ್ನೊಂದು ಮಧ್ಯಾಹ್ನ ಮಾತ್ರ ಆಹಾರ ತೆಕ್ಕೊಳ್ಳುವುದು. ಈ ರೀತಿಯಲ್ಲಿ ವ್ರತಗಳನ್ನಿಟ್ಟರು. ಈ ವ್ರತಗಳಲ್ಲಿ ಅತ್ಯಂತ ಪ್ರಸಿದ್ಧವಾದದ್ದು ಸತ್ಯನಾರಾಯಣ ವ್ರತ. ಅದರಷ್ಟು ಪ್ರಸಿದ್ಧವಾದಂತಹ ವ್ರತ ಇನ್ನೊಂದು ಇರುವ ಹಾಗೆ ಇಲ್ಲ. ಮತ್ತೊಂದು ಸತ್ಯ ಗಣಪತಿ ವ್ರತ, ವರದ ಶಂಕರ ವ್ರತ, ವರಮಹಾಲಕ್ಷ್ಮೀ ವ್ರತ, ನವರಾತ್ರ ವ್ರತ, ಲಲಿತಾ ಪಂಚಮಿ ವ್ರತ, ಕೋಜಾಗರಿ ವ್ರತ, ಹೀಗೆ ಅನೇಕ ವ್ರತಗಳನ್ನು ಪುರಾಣಗಳಲ್ಲಿ ಮತ್ತು ಧರ್ಮಶಾಸ್ತ್ರ ಗ್ರಂಥಗಳಲ್ಲಿ ಹೇಳಿದ್ದಾರೆ. ಆ ಎಲ್ಲ ವ್ರತಗಳನ್ನು ನಾವು ತೆಗೆದು ಪಟ್ಟಿ ಮಾಡಿದರೆ ಅದು 2000 ಸಂಖ್ಯೆಗೂ ಮೀರುತ್ತದೆ. ಅದನ್ನೊಬ್ಬರು ಪಟ್ಟಿ ಮಾಡಿ ಒಂದು ಪುಸ್ತಕ ಮಾಡಿದ್ದಾರೆ. ಅದಕ್ಕೆ ವ್ರತಕೋಶ ಅಂತ ಒಂದು ಕೋಶವನ್ನೇ ಮಾಡಿದ್ದಾರೆ. ಅದರಲ್ಲಿ ಅಕಾರಾದಿಯಾಗಿ ವ್ರತಗಳ ಹೆಸರು, ಆ ವ್ರತ ಯಾವ ಗ್ರಂಥದಲ್ಲಿ ಹೇಳಿದೆ, ಆ ವ್ರತವನ್ನು ಅನುಷ್ಠಾನ ಮಾಡುವ ದಿವಸ ಯಾವುದು, ಹೀಗೆ ವ್ರತದ ಹೆಸರು, ಗ್ರಂಥದ ಹೆಸರು, ಅನುಷ್ಠಾನದ ದಿವಸ, ಹೀಗೆ ಒಂದು ಗ್ರಂಥ ಇದೆ. ಅದಕ್ಕೆ ವ್ರತಕೋಶ ಎಂಬುದಾಗಿ ಹೆಸರು. ಮತ್ತೊಂದು ಗ್ರಂಥ ವ್ರತ ಪರಿಚಯ ಅಂತ, ಅದು ಸಂಸ್ಕೃತ ಮತ್ತು ಹಿಂದಿಯಲ್ಲಿರುವುದು. ಅದರಲ್ಲೂ ಅನೇಕ ವ್ರತಗಳನ್ನು ಹೇಳಿದ್ದಾರೆ. ಇನ್ನು ವ್ರತ ರತ್ನ ಇದೆ, ವ್ರತ ರಾಜ ಇದೆ, ವ್ರತ ಚೂಡಾಮಣಿ ಇದೆ. ಹೀಗೆ ವ್ರತಗಳನ್ನೇ ನಿರ್ದೇಶಿಸುವ ಅನೇಕ ಗ್ರಂಥಗಳಿವೆ. ಅದು ಎಲ್ಲ ದೇವರ ಸಂಬಂಧವಾಗಿಯೂ ವ್ರತಗಳಿವೆ. ದೇವಿ ಸಂಬಂಧವಾಗಿರುವ ವ್ರತಗಳಲ್ಲಿ ಅತ್ಯಂತ ಪ್ರಸಿದ್ಧವಾದದ್ದು ನವರಾತ್ರ ವ್ರತ. ನವರಾತ್ರಿ 9 ದಿವಸಗಳ ಕಾಲ ಮಾಡುವ ವ್ರತ. ಅದರಲ್ಲಿ ಪ್ರತಿಪತ್ ತಿಥಿಯಿಂದ ಆರಂಭಿಸುವುದೊಂದು, ಪಂಚಮಿ ತಿಥಿಯಿಂದ ಆರಂಭಿಸುವುದೊಂದು, ಸಪ್ತಮಿ ತಿಥಿಯಿಂದ ಆರಂಭಿಸುವುದು ಒಂದು, ಹೀಗೆ ಅನೇಕ ಉಪಪ್ರಕಾರಗಳನ್ನು ಹೇಳಿದ್ದಾರೆ. ಆ ದಿವಸಗಳಲ್ಲಿ ದೇವಿಯ ಆರಾಧನೆ, ಅದರ ಮಧ್ಯದಲ್ಲಿ ಲಲಿತಾ ಪಂಚಮಿ ಬರ್ತದೆ, ಉಪಾಂಗ ಲಲಿತಾ ವ್ರತ ಬರ್ತದೆ, ಕೋಜಾಗರಿ ವ್ರತ ಬರ್ತದೆ, ಮಹಾಷ್ಟಮಿ ವ್ರತ ಬರ್ತದೆ, ಮಹಾನವಮಿ ಬರುತ್ತದೆ, ವಿಜಯದಶಮಿ ಬರುತ್ತದೆ. ಇದೆಲ್ಲ ನವರಾತ್ರ ವ್ರತದ ಒಳಗಡೆ ಇರುವಂತಹ ವ್ರತಗಳು. ಅಂತಹ ವ್ರತಗಳಲ್ಲಿ ಕೆಲವು ಪ್ರಧಾನ ದೇವಿ ಸಂಬಂಧವಾಗಿರುವ ವ್ರತಗಳನ್ನು ಇಲ್ಲಿ ನಿರ್ದೇಶಿಸಿದ್ದಾರೆ. ಇದು ಯಾರು ಮಾಡಬೇಕಾದದ್ದು? ನಾರೀಭಿಶ್ಚ ನರೈಶ್ಚೈವ, ಸ್ತ್ರೀಯರೂ ಮಾಡಬಹುದು, ಪುರುಷರೂ ಮಾಡಬಹುದು, ದಂಪತಿಗಳು ಜತೆಯಲ್ಲಿ ಮಾಡಬಹುದು. ವ್ರತಮನಂತ ತೃತೀಯಾಖ್ಯಂ ರಸ ಕಲ್ಯಾಣಿನಿ ವ್ರತಂ. ಅನಂತ ವ್ರತ, ಅದು ಅನಂತ ಚತುರ್ದಶಿಯ ವ್ರತ ಅಲ್ಲ, ಅನಂತ ತೃತೀಯ ಅಂತ ದೇವಿಗೆ ಸಂಬಂಧಪಟ್ಟ ವ್ರತ. ರಸಕಲ್ಯಾಣಿನಿ ವ್ರತ, ಆರ್ದ್ರಾನಂದಕರ ವ್ರತ, ಶುಕ್ರವಾರ ವ್ರತ, ಕೃಷ್ಣ ಚತುರ್ದಶಿ ವ್ರತ, ಭೌಮವಾರ ವ್ರತ, ಪ್ರದೋಷ ವ್ರತ, ಅದು ಈಶ್ವರನಿಗೆ ಸಂಬಂಧಪಟ್ಟ ಪಾರ್ವತೀ ಸಹಿತನಾದ ಈಶ್ವರನನ್ನು ಆರಾಧಿಸುವಂತಹ ವ್ರತ. ಪ್ರದೋಷ ಕಾಲ ಅಂದರೆ ಯಾವ ವಾರ ಸಾಯಂಕಾಲ ತ್ರಯೋದಶಿ ತಿಥಿ ಇರುತ್ತದೆಯೋ ಆ ಸಮಯ ಪ್ರದೋಷ ಅಂತ ಹೇಳಲ್ಪಡುತ್ತದೆ. ಅದು ಸೋಮವಾರ ಸಾಯಂಕಾಲ ತ್ರಯೋದಶಿ ತಿಥಿ ಇದ್ದರೆ ಅದು ಸೋಮ ಪ್ರದೋಷ. ಮಂಗಳವಾರ ಸಾಯಂಕಾಲ ತ್ರಯೋದಶಿ ತಿಥಿ ಇದ್ದರೆ ಅದು ಕುಜ ಪ್ರದೋಷ ಅಥವಾ ಮಂಗಳ ಪ್ರದೋಷ.
ಬುಧವಾರ ಸಾಯಂಕಾಲ ತ್ರಯೋದಶಿ ತಿಥಿ ಇದ್ದರೆ ಅದು ಬುಧ ಪ್ರದೋಷ, ಗುರುವಾರ ಇದ್ದರೆ ಗುರು ಪ್ರದೋಷ, ಶುಕ್ರವಾರ ಇದ್ದರೆ ಶುಕ್ರ ಪ್ರದೋಷ, ಶನಿವಾರ ಇದ್ದರೆ ಶನಿ ಪ್ರದೋಷ, ಆದಿತ್ಯವಾರ ಇದ್ದರೆ ರವಿ ಪ್ರದೋಷ. ಹೀಗೆ 7 ಪ್ರದೋಷಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಸೋಮ ಪ್ರದೋಷ ಮತ್ತು ಶನಿ ಪ್ರದೋಷ ಅತ್ಯಂತ ಪ್ರಸಿದ್ಧವಾಗಿ ಇದೆ. ಪಂಚಾಂಗದಲ್ಲಿ ಎಲ್ಲ ಪ್ರದೋಷಗಳ ಹೆಸರುಗಳನ್ನು ಹಾಕಿರ್ತಾರೆ. ಅದು ಸಿಗುವುದು ಅಪರೂಪ. ಯಾಕೆಂದರೆ ಸಾಯಂಕಾಲ ಸೂರ್ಯಾಸ್ತಮಾನ ಕಾಲದ ಹಿಂದೆ ಮುಂದೆ ತ್ರಯೋದಶಿ ತಿಥಿ ಇರಬೇಕು. ತ್ರಯೋದಶಿ ತಿಥಿ ಮಧ್ಯಾಹ್ನ ಮುಗಿದ್ರೆ ಆ ದಿವಸ ಪ್ರದೋಷ ಇಲ್ಲ, ಅಥವಾ ಸಾಯಂಕಾಲ ಕಳೆದು ರಾತ್ರಿ ತ್ರಯೋದಶಿ ತಿಥಿ ಆರಂಭವಾಗುವುದಾದರೂ ಆವಾಗಲೂ ಪ್ರದೋಷ ಇಲ್ಲ. ಈ ಪ್ರದೋಷ ಕಾಲ ಈಶ್ವರನಿಗೆ ಅತ್ಯಂತ ಸಂತಸವನ್ನು ಕೊಡುವಂತಹ ಕಾಲ ಅಂತ ಹೇಳ್ತಾರೆ. ಪ್ರದೋಷ ಕಾಲದಲ್ಲಿ ಈಶ್ವರ ಹಿಮಾಲಯದಲ್ಲಿ ನಾಟ್ಯ ಮಾಡುತ್ತಾನೆ. ಅವನು ನಾಟ್ಯದ ಅಧಿದೇವತೆ. ಭರತನಾಟ್ಯವನ್ನು ಮಾಡುತ್ತಾನೆ, ಅದರಲ್ಲೂ ತಾಂಡವ ನೃತ್ಯವನ್ನು ಮಾಡುತ್ತಾನೆ. ತಂಡು ಎಂಬ ಮುನಿಯಿಂದ ಹೇಳಲ್ಪಟ್ಟಂತಹ ನೃತ್ಯ ಅದು ತಾಂಡವ ನೃತ್ಯ ಎಂಬುದಾಗಿ ಹೇಳಲಾಗಿದೆ. ಅದು ಭರತ ಮುನಿಯ ನಿರ್ದೇಶನದ ನೃತ್ಯ ಅಲ್ಲ, ತಂಡು ಎಂಬ ಮುನಿಯ ಉಪದೇಶ. ಅವನೊಂದು ನರ್ತನ ನಾಟ್ಯ ವಿಧಾನವನ್ನು ಹೇಳಿದ್ದಾನೆ. ಅದರಲ್ಲಿ ನಾಟಕ ಇಲ್ಲ, ಅದರಲ್ಲಿರುವುದು ಹಿಮ್ಮೇಳ ಮತ್ತು ನರ್ತನ ಮಾತ್ರ. ಅಂತಹ ಒಂದು ತಾಂಡವ, ಅದರಲ್ಲಿ 7 ವಿಧದ ತಾಂಡವಗಳಿವೆ. ಸಪ್ತ ತಾಂಡವ ಅಂತ ಅದನ್ನು ಕರೆಯುತ್ತಾರೆ. ಆ ಸಪ್ತ ತಾಂಡವಗಳಲ್ಲಿ ಸಂಧ್ಯಾ ತಾಂಡವ ಎನ್ನುವುದೊಂದು. ಸಂಧ್ಯಾ ಕಾಲದಲ್ಲಿ, ಪ್ರದೋಷ ಕಾಲದಲ್ಲಿ ಅವನು ಸಂಧ್ಯಾ ತಾಂಡವ ನಾಟ್ಯವನ್ನು ಮಾಡುತ್ತಾನೆ. ಆವಾಗ ದೇವಿ ಪಾರ್ವತಿ ಅದನ್ನು ವೀಕ್ಷಿಸ್ತಾಳೆ. ಎಲ್ಲ ದೇವತೆಗಳು ಬರ್ತಾರೆ. ಬ್ರಹ್ಮ ತಾಳಧಾರಿಯಾಗಿರುತ್ತಾನೆ, ವಿಷ್ಣು ಮೃದಂಗವಾದಕ ವಾದನವನ್ನು ಮಾಡುತ್ತಾನೆ, ಇತ್ಯಾದಿ ವಿವರಣೆಗಳನ್ನು ಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ಆ ಪ್ರದೋಷ ಕಾಲದಲ್ಲಿ ನಾವು ಶಿವನ ಆರಾಧನೆಯನ್ನು ಮಾಡಬೇಕು. ಅದು ಯಾವ ವಾರದ ಪ್ರದೋಷವಾದರೂ ಶಿವಾರಾಧನೆ ಪ್ರದೋಷ ಕಾಲದಲ್ಲಿ ಪ್ರಧಾನವಾದದ್ದು. ರುದ್ರಾನುವಾಕಗಳಿಂದ ಶಿವನಿಗೆ ಅಭಿಷೇಕ ಮಾಡಬೇಕು. ಇಲ್ಲದೇ ಇದ್ದರೆ ಸಾಯಂಕಾಲ ಆದಮೇಲೆ ರುದ್ರಪಾಠ ಇಲ್ಲ. ರುದ್ರವನ್ನು ಸಾಯಂಕಾಲ ರಾತ್ರಿ ಹೇಳಬಾರದು ಅಂತ ನಿರ್ಣಯ ಮಾಡಿದ್ದಾರೆ. ದಿವಾಕೀರ್ತಿಯ ಮಂತ್ರಗಳು ಅಂತ ಇದೆ. ಯಾವುದು ದಿವಾಕೀರ್ತಿಯ ಮಂತ್ರಗಳಲ್ಲಿ ಸೇರಿದೆಯೋ ಅದನ್ನು ರಾತ್ರಿ ಹೇಳಲಿಕ್ಕಿಲ್ಲ. ದಿವಾಕೀರ್ತಿಯಗಳು ಹೆಚ್ಚಿನ ಎಲ್ಲ ಮಂತ್ರಗಳು ದಿವಾಕೀರ್ತಿಯಗಳೇ. ಆದರೆ ಕೆಲವು ಮಂತ್ರಗಳು ದಿವಾಕೀರ್ತಿಯಗಳ ಪಟ್ಟಿಯಲ್ಲಿ ಸೇರಲಿಲ್ಲ, ಅದನ್ನು ರಾತ್ರಿ ಹೇಳಬಾರದು. ಕಾರೀರಿ ಇಷ್ಟಿ ಅಂತ ಒಂದು ಇಷ್ಟಿ ಇದೆ, ಮಳೆ ಬರಬೇಕು ಎನ್ನುವ ಉದ್ದೇಶದಿಂದ ಮಾಡುವ ಇಷ್ಟಿ. ಆ ಇಷ್ಟಿಯಲ್ಲಿ ಉಪಯೋಗಿಸುವ ಮಂತ್ರಗಳು ಅದು ರಾತ್ರಿ ಹೇಳಲಿಕ್ಕಿಲ್ಲ. ಅನಂತರ ಸಮಗ್ರ ಆರಣ್ಯಕೋಪನಿಷತ್ತುಗಳನ್ನು ರಾತ್ರಿ ಹೇಳಲಿಕ್ಕಿಲ್ಲ. ರುದ್ರ ಮಂತ್ರಗಳನ್ನು, ಪೈತೃಕ ಮಂತ್ರಗಳನ್ನು ರಾತ್ರಿ ಹೇಳಲಿಕ್ಕಿಲ್ಲ. ಇದರ ಒಂದು ವ್ಯವಸ್ಥೆ ಸುಲಭದಲ್ಲಿ ಸಿಗಬೇಕಾದರೆ ಪೂನಾದ ಸ್ವಾಧ್ಯಾಯ ಮಂಡಲದಿಂದ ಪ್ರಕಟವಾದ ತೈತ್ರೀಯ ಸಂಹಿತಾ ಎಂಬ ಗ್ರಂಥದ ಉಪೋದ್ಘಾತದಲ್ಲಿ ಇದರ ವಿವರಣೆ ಇದೆ. ಆ ವಿವರಣೆಯನ್ನು ಕೊಟ್ಟವರು ಮಹರ್ಷಿ ದೈವರಾತರು. ಗೋಕರ್ಣದ ಮಹರ್ಷಿ ದೈವರಾತರು ಆ ಗ್ರಂಥದಲ್ಲಿ ಒಂದು ಉಪೋದ್ಘಾತವನ್ನು ಬರೆದಿದ್ದಾರೆ. ಆ ಉಪೋದ್ಘಾತದಲ್ಲಿ ದಿವಾಕೀರ್ತಿಯ ಮಂತ್ರಗಳು ಯಾವುದು ಎಂಬುದನ್ನು ಅವರು ಶ್ಲೋಕ ಸಹಿತ ಆಧಾರವಾಗಿ ಕೊಟ್ಟಿದ್ದಾರೆ. ಆ ರೀತಿಯಲ್ಲಿದ್ದರೂ ಕೂಡ ಪ್ರತಿ ತಿಂಗಳ ಶಿವರಾತ್ರಿ ವ್ರತ, ರಾತ್ರಿ ಶಿವಪೂಜೆ, ರುದ್ರಾಭಿಷೇಕ ಅದು ಮಾಡಬಹುದು. ಪ್ರದೋಷ ಕಾಲದಲ್ಲಿ ರುದ್ರಾಭಿಷೇಕ ಮಾಡಬಹುದು. ಮಹಾಶಿವರಾತ್ರಿ ರಾತ್ರಿಯಿಂದ ಬೆಳಗ್ಗಿನವರೆಗೆ ಎಲ್ಲ ಯಾಮಗಳಲ್ಲೂ ರುದ್ರಾಭಿಷೇಕ ಮಾಡಬೇಕು ಅಂತ ನಿಯಮ ಇದೆ. ಆದ್ದರಿಂದ ಅದು ನೈಮಿತ್ತಿಕವಾಗಿ ಗ್ರಾಹ್ಯವಾಗಿದೆ ಎಂಬುದಾಗಿ ನಮಗೆ ಕಂಡುಬರುತ್ತದೆ. ಇದರಲ್ಲಿ ಪ್ರದೋಷ ಕಾಲದಲ್ಲಿ ಭಗವಂತನ ಭಗವತಿಯ ಆರಾಧನೆ ಇದೆ. ಆ ಪ್ರದೋಷ ಕಾಲ ಅಂದರೆ ಸಂಧ್ಯಾಕಾಲ. ಆ ಸಂಧ್ಯಾಕಾಲಕ್ಕೆ ಯಾಕೆ ಮಹತ್ವ ಅಂದರೆ
ನೃತ್ಯಂ ಕರೋತಿ ಪುರತಃ ಸಾರ್ಧಂ ದೇವೈಃ ನಿಶಾಮುಖೇ ತತ್ರೋಪೋಷ್ಯ ರಜನ್ಯಾದೌ ಪ್ರದೋಷೆ ಪೂಜಯೇತ್ ಶಿವಾಂ. ಶಿವೆಯನ್ನು ಪೂಜಿಸಬೇಕು. ನೃತ್ಯಂ ಕರೋತಿ ಪುರತಃ ಸಾರ್ಧಂ ದೇವೈಃ ನಿಶಾಮುಖೇ. ನಿಶಾಮುಖಿ ಅಂದರೆ ಸಾಯಂಕಾಲ, ರಾತ್ರಿಯ ಆರಂಭ, ರಾತ್ರಿಯ ಮುಖ. ಆ ರಾತ್ರಿಯ ಮುಖದ ಕಾಲದಲ್ಲಿ, ರಾತ್ರಿಯ ಆರಂಭ ಕಾಲದಲ್ಲಿ ಭಗವಂತ ನರ್ತನವನ್ನು ಮಾಡುತ್ತಾನೆ ದೇವತೆಗಳ ಸಮ್ಮುಖದಲ್ಲಿ. ಆ ಸಂದರ್ಭದಲ್ಲಿ ಆ ದಿವಸ ನಾವು ಉಪವಾಸ ಇದ್ದು ಪ್ರದೋಷ ಕಾಲದಲ್ಲಿ ದೇವಿಯನ್ನಾರಾಧನೆ ಮಾಡಬೇಕು. ಆಮೇಲೆ ಸೋಮವಾರ ವ್ರತಂಚೈವ, ಸೋಮವಾರ ವ್ರತ, ಅಲ್ಲಿಯೂ ಕೂಡ ದೇವಿಯ ಆರಾಧನೆ ಇದೆ. ಅದು ರಾತ್ರಿ ಭೋಜನ ಮಾಡಬಹುದಾದ ವ್ರತ. ನವರಾತ್ರದ್ವಯಂಚೈವ ವ್ರತಂ ಪ್ರೀತಿಕರಂ ಮಮ. 2 ನವರಾತ್ರಿಗಳನ್ನು ದೇವಿ ಭಾಗವತ ಉಲ್ಲೇಖಿಸಿದೆ. ಒಂದು ವಸಂತ ನವರಾತ್ರ, ಇನ್ನೊಂದು ಶರನ್ನವರಾತ್ರ. ವಸಂತ ಋತುವಿನಲ್ಲಿ ಶ್ರೀರಾಮನ ಆರಾಧನೆಗಾಗಿ ಮೀಸಲಾಗಿರಿಸಿರುವ ನವರಾತ್ರ ಒಂದು, ಅದನ್ನು ವಸಂತ ನವರಾತ್ರ ಅಂತ ಕರೆಯುತ್ತಾರೆ. ಇನ್ನು ಶರದೃತುವಿನಲ್ಲಿ ದೇವಿಯ ಆರಾಧನೆಗೆ ಮೀಸಲಾಗಿ ಇರಿಸಲಾದ 9 ರಾತ್ರಿಗಳು, 9 ದಿನಗಳು, ಅದು ಶರನ್ನವರಾತ್ರಿ. ಇನ್ನೂ 2 ನವರಾತ್ರಿಗಳಿವೆ. ಭಾದ್ರಪದ ಮಾಸದಲ್ಲಿ ಗಣಪತಿಯ ಸಂಬಂಧವಾಗಿ 9 ದಿವಸಗಳ ಒಂದು ವ್ರತಾನುಷ್ಠಾನವನ್ನು ಹೇಳಿದ್ದಾರೆ. ಅದು ಗಣಪತಿ ನವರಾತ್ರಿ ಅಂತ ಕರೆಯಲ್ಪಡುತ್ತದೆ. ಶರದೃತುವಿನ ಅನಂತರ ದತ್ತಾತ್ರೇಯನ ಸಂಬಂಧವಾಗಿ 9 ದಿವಸಗಳ ಒಂದು ಅನುಷ್ಠಾನದ ವಿಧಾನವನ್ನು ಹೇಳಿದ್ದಾರೆ. ಅದು ದತ್ತ ನವರಾತ್ರ ಅಂತ ಕರೆಯಲ್ಪಟ್ಟಿದೆ. ಹೀಗೆ ಶರನ್ನವರಾತ್ರ, ವಸಂತ ನವರಾತ್ರ, ಗಣಪತಿ ನವರಾತ್ರ, ದತ್ತ ನವರಾತ್ರ ಅಂತ 9 ದಿವಸಗಳ ಅನುಷ್ಠಾನ 4 ಇವೆ ಅಂತ ನಮಗೆ ವ್ರತ ಗ್ರಂಥಗಳಲ್ಲಿ ಗೊತ್ತಾಗುತ್ತದೆ. ಏವಮನ್ಯಾನ್ಯಪಿ ವಿಭೋ ನಿತ್ಯ ನೈಮಿತ್ತಿಕಾನಿ ಚ ವ್ರತಾನಿ ಕುರುತೆ ಯೋ ವೈ ಮತ್ಪ್ರೀತ್ಯರ್ಥಂ ವಿಮತ್ಸರಃ ಪ್ರಾಪ್ನೋತಿ ಮಮ ಸಾಯುಜ್ಯಂ ಸಮೇ ಭಕ್ತಸ್ವಮೇ ಪ್ರಿಯಃ ಉತ್ಸವಾನಿ ಚ ಕುರ್ವೀತ ದೋಲೋತ್ಸವ ಮುಖಾನ್ ವಿಭೋ ಶಯನೋತ್ಸವಂ ಯಥಾ ಕುರ್ಯಾತ್ ತಥಾ ಜಾಗರಣೋತ್ಸವಂ ರಥೋತ್ಸವಂಚ ಮೇ ಕುರ್ಯಾತ್ ದಮನೋತ್ಸವಮೇವ ಚ ಪವಿತ್ರೋತ್ಸವಮೇವಾಪಿ ಶ್ರಾವಣೇ ಪ್ರೀತಿಕಾರಕಂ. ವ್ರತಗಳ ಜೊತೆಯಲ್ಲಿ ಉತ್ಸವಗಳು. ಆ ಉತ್ಸವಗಳಲ್ಲಿ ದೋಲೋತ್ಸವ, ಶಯನೋತ್ಸವ, ರಥೋತ್ಸವ, ದಮನೋತ್ಸವ, ಪವಿತ್ರೋತ್ಸವ ಇತ್ಯಾದಿ ಉತ್ಸವಗಳನ್ನು ಹೇಳಿದ್ದಾರೆ. ಆಗಮ ಗ್ರಂಥಗಳಲ್ಲಿ ನಿತ್ಯೋತ್ಸವ ಇದೆ, ಪಕ್ಷೋತ್ಸವ ಇದೆ, ಮಾಸೋತ್ಸವ ಇದೆ, ಋತುತ್ಸವ ಇದೆ, ಅಯನೋತ್ಸವ ಇದೆ, ಸಂವತ್ಸರೋತ್ಸವ ಇದೆ. ಒಂದು ಆಗಮ ಶಾಸ್ತ್ರದ ಪ್ರಕಾರ ಪ್ರತಿಷ್ಠಾಪಿಸಲ್ಪಟ್ಟು ಆಗಮೋಕ್ತವಾಗಿ ಆರಾಧಿಸಲ್ಪಡುವ ದೇವಾಲಯಗಳಲ್ಲಿ ನಿತ್ಯೋತ್ಸವದ ದೇವಾಲಯಗಳಿವೆ. ನಿತ್ಯವೂ ಉತ್ಸವ ಮೂರ್ತಿಯನ್ನು ಹೊರಗೆ ತಂದು ಉತ್ಸವವನ್ನು ನೆರವೇರಿಸಿ ಆಮೇಲೆ ಉತ್ಸವ ಮೂರ್ತಿಯನ್ನು ಗರ್ಭಗುಡಿಯಲ್ಲಿಡುವಂತಹ ಉತ್ಸವ, ಅದು ನಿತ್ಯೋತ್ಸವ. ಇನ್ನೊಂದು ಪಕ್ಷೋತ್ಸವ, 15 ದಿವಸಕ್ಕೊಂದು ಉತ್ಸವ, ತಿಂಗಳಿಗೆ 2 ಉತ್ಸವಗಳಾಗುತ್ತವೆ. ಇನ್ನು ಮಾಸೋತ್ಸವ, ತಿಂಗಳಿನಲ್ಲೊಂದು ವಿಶೇಷ ಉತ್ಸವ. ಆಮೇಲೆ 2 ತಿಂಗಳಿಗೊಂದು ಉತ್ಸವ, ಅದು ಋತುತ್ಸವ. ಆಮೇಲೆ 6 ತಿಂಗಳಿಗೊಂದು ಉತ್ಸವ, ಅದು ಅಯನೋತ್ಸವ. ಆಮೇಲೆ ಸಂವತ್ಸರದಲ್ಲೊಂದು ಉತ್ಸವ, ಸಂವತ್ಸರೋತ್ಸವ. ನಮಗೆ ಪರಿಚಯ ಇರುವುದು ಇದು ಮಾತ್ರ, ಸಂವತ್ಸರೋತ್ಸವ ಮಾತ್ರ. ನಮ್ಮೂರಿನ ಎಲ್ಲ ದೇವಾಲಯಗಳಲ್ಲಿ ವಾರ್ಷಿಕೋತ್ಸವ ನಡೆಯುತ್ತದೆ. ಆ ವಾರ್ಷಿಕೋತ್ಸವಕ್ಕೆ ಆಗಮಿಕವಾದ ಹೆಸರು ವಾರ್ಷಿಕೋತ್ಸವ ಅಂತಲ್ಲ, ಸಂವತ್ಸರೋತ್ಸವ. ಹೀಗೆ ನಿತ್ಯೋತ್ಸವ, ಪಕ್ಷೋತ್ಸವ, ಮಾಸೋತ್ಸವ, ಋತುತ್ಸವ, ಅಯನೋತ್ಸವ, ಸಂವತ್ಸರೋತ್ಸವಗಳೆಂಬ ಉತ್ಸವಗಳಿವೆ. ಇದು ಆಗಮಕ್ಕೆ ಸಂಬಂಧಪಟ್ಟು ನಿರ್ಮಾಣವಾದ ಪ್ರತಿಷ್ಠಾದಿ ಆರಾಧನೆಗಳಿರುವ ದೇವಾಲಯಗಳಲ್ಲಿ. ಇನ್ನು ಗೃಹಸ್ಥರು ಮಾಡುವಂತಹ ಉತ್ಸವಗಳು ಅದು ಪರಿಮಿತವಾದಂತಹ ಉತ್ಸವಗಳು. ಈ ಉತ್ಸವಗಳಲ್ಲದೆ ಶಯನೋತ್ಸವ, ಜಾಗರಣೋತ್ಸವ, ವಸಂತೋತ್ಸವ, ದೋಲೋತ್ಸವ. ದೋಲೋತ್ಸವ ಅಂದರೆ ಉತ್ಸವ ಮೂರ್ತಿಯನ್ನು ಪಲ್ಲಕ್ಕಿಯಲ್ಲಿ
ಇಟ್ಟು ಉತ್ಸವ ಮಾಡುವುದು, ತೊಟ್ಟಿಲಿನಲ್ಲಿಟ್ಟು ಉತ್ಸವ ಮಾಡುವುದು, ಮಲಗಿಸಿ ಶಯನೋತ್ಸವ, ಆಮೇಲೆ ಎಬ್ಬಿಸುವ ಉತ್ಸವ, ಎಚ್ಚರದಲ್ಲಿ ಇರುವಾಗ ಮಾಡುವ ಉತ್ಸವ ಶಯನೋತ್ಸವ. ಹೀಗೆ ಅನೇಕ ಉತ್ಸವಗಳು ಎಲ್ಲ ದೇವತೆಗಳ ಸಂಬಂಧವಾಗಿ ಪುರಾಣಗಳಲ್ಲಿಯೂ ಹೇಳಲಾಗಿದೆ, ಆಗಮ ಗ್ರಂಥಗಳಲ್ಲೂ ಇವೆ, ಧರ್ಮಶಾಸ್ತ್ರ ಗ್ರಂಥಗಳಲ್ಲೂ ಇವೆ. ಆ ರೀತಿಯಲ್ಲಿ ದೇವಿಗೆ ಸಂಬಂಧಪಟ್ಟು ಅನೇಕ ಉತ್ಸವಗಳನ್ನು ಹೇಳಿದ್ದಾರೆ. ಈ ದೇವಿಗೆ ಸಂಬಂಧಪಟ್ಟ ಆರಾಧನಾ ವಿಧಾನಗಳು ಕೂಡ ದಕ್ಷಿಣಾಚಾರ, ವಾಮಾಚಾರ ಎಂಬುದಾಗಿ ಎರಡು ವಿಧ. ಲಲಿತಾ ಸಹಸ್ರನಾಮ ಸ್ತೋತ್ರದಲ್ಲಿ ದಕ್ಷಿಣ ದಕ್ಷಿಣಾರಾಧ್ಯ ಧರಸ್ಮೇರ ಮುಖಾಂಬುಜ ಸಮಯಾಚಾರ ತತ್ಪರ ಕೌಲಿನಿ ಕೌಲ ಮಾರ್ಗ ತತ್ಪರ ಸೇವಿತ ಇತ್ಯಾದಿ ನಾಮಗಳಲ್ಲಿ ಆ ಎರಡು ವಿಧಾನಗಳನ್ನು ಹೇಳಿದ್ದಾರೆ. ಆ ಎರಡು ವಿಧಾನಗಳಲ್ಲದೆ ದಕ್ಷಿಣ ವಾಮ ಇದಲ್ಲದೆ ಅಥವಾ ಸಮಯ ಅಸಮಯ ಅಥವಾ ಕೌಲ ಮಾರ್ಗ ಇದು ಅಲ್ಲದೆ ಬೇರೆಯೇ ವಿಧಾನಗಳನ್ನು ಹೇಳಿದ್ದು ನಮಗೆ ದೊರೆಯುತ್ತವೆ. ಅದರಲ್ಲಿ ಚೀನಾ ದೇಶದಿಂದ ಆರಂಭಿಸಿ ಕೇರಳದ ತನಕ ದೇವಿಯನ್ನು ಆರಾಧಿಸುವ ಅನೇಕ ವಿಧಾನಗಳಿವೆ. ಅದನ್ನು ಚೀನಾಚಾರ ಎಂಬುದಾಗಿ ಕರೆದಿದ್ದಾರೆ. ಆಮೇಲೆ ಬಂಗಾಳ ದೇಶದಲ್ಲೊಂದು ಆಚಾರ ಇದೆ, ಮಧ್ಯಪ್ರದೇಶದಲ್ಲೊಂದು ಆಚಾರ ಇದೆ, ವಿಂಧ್ಯ ಪರ್ವತದ ಉತ್ತರದಲ್ಲೊಂದು ಆಚಾರ ಇದೆ, ದಕ್ಷಿಣದಲ್ಲೊಂದು ಆಚಾರ ಇದೆ, ನರ್ಮದಾ ನದಿಯ ಉತ್ತರದಲ್ಲೊಂದು ಆಚಾರ ಇದೆ, ನರ್ಮದಾ ನದಿಯ ದಕ್ಷಿಣದಲ್ಲೊಂದು ಆಚಾರ ಇದೆ, ಕರ್ನಾಟಕದಲ್ಲೊಂದು ಆಚಾರ ಇದೆ, ಕೇರಳದಲ್ಲೊಂದು ಆಚಾರ ಇದೆ. ಹೀಗೆ ಇವುಗಳನ್ನು ಆಚಾರ ಎಂಬ ಶಬ್ದದಿಂದ ಕರೆದಿದ್ದಾರೆ. ಅದರಲ್ಲಿ ಸಮಯಾಚಾರ ಕೆಲವು ಕಡೆ, ವಾಮಾಚಾರ ಕೆಲವು ಕಡೆ, ಸವ್ಯಾಚಾರ ಅಥವಾ ಅಪಸವ್ಯಾಚಾರ, ಪಂಚ ಮಕಾರಾದಿಗಳ ಉಪಯೋಗ ಮಾಡಿ ಕುಲಾರ್ಣವ ತಂತ್ರಾನುಸಾರ ನಡೆಯುವಂತಹ ಆಚರಣೆ ಅದು ಕೌಲ ಮಾರ್ಗ. ಕೌಲ ಮಾರ್ಗ ತತ್ಪರ ಸೇವಿತ ಅಂತ ಲಲಿತಾ ಸಹಸ್ರನಾಮದಲ್ಲಿದೆ. ಈ ರೀತಿಯಲ್ಲಿ ದೇವಿಯ ಆರಾಧನಾ ವಿಧಾನ ಬಹಳಷ್ಟು ವಿಸ್ತಾರವಾಗಿ ಇದೆ. ಬೇರೆ ಯಾವ ದೇವರ ಆರಾಧನೆಯಲ್ಲೂ ಇಷ್ಟು ವಿಸ್ತಾರವಾದಂತಹ ಆರಾಧನಾ ಪದ್ಧತಿಗಳಿಲ್ಲ. ಮೊನ್ನೆಂದು ನೋಡಿದ್ದೇವೆ, ದೇವಿಯನ್ನು ಆರಾಧಿಸುವಲ್ಲಿ ಶ್ರೀವಿದ್ಯಾ ಎನ್ನುವುದು ಅತ್ಯಂತ ವಿಸ್ತಾರವಾದದ್ದು, ಅನಂತರ ಸಪ್ತಶತಿ ವಿದ್ಯಾ ಎನ್ನುವುದು ಅತ್ಯಂತ ವಿಸ್ತಾರವಾದದ್ದು, ಆಮೇಲೆ ದಶಮಹಾವಿದ್ಯಾ ಎನ್ನುವುದು ಅತ್ಯಂತ ವಿಸ್ತಾರವಾದದ್ದು. ಶ್ರೀವಿದ್ಯಾ ಎಂಬುದು ದೇವಿ ಭಾಗವತದಲ್ಲಿ ಹೇಳಲಾದ ಮಣಿದ್ವೀಪದಲ್ಲಿ ವಾಸಿಸುವ ತ್ರಿಪುರ ಸುಂದರಿಯ ಆರಾಧನೆ. ಆ ಮಣಿದ್ವೀಪ ಮತ್ತು ಶ್ರೀಚಕ್ರ, ಶ್ರೀಚಕ್ರಕ್ಕೂ ಮಣಿದ್ವೀಪಕ್ಕೂ ಸಂಬಂಧ ಇದೆ. ಈ ಶ್ರೀಚಕ್ರ ಅದರ ಸ್ವರೂಪ ಹೇಗಿದೆ? ಮೂರು ರೀತಿಯಲ್ಲಿದೆ: ಮೇರು, ಅರ್ಧಮೇರು, ಭೂಪ್ರಸ್ತಾರ. ಭೂಪ್ರಸ್ತಾರ ಒಂದು ವಿಧಾನ ಶ್ರೀಚಕ್ರ. ಅರ್ಧಮೇರು ಅಂದರೆ ಅರ್ಧದ ತನಕ, 9 ಆವರಣಗಳಲ್ಲಿ ಅರ್ಧದವರೆಗೆ ಕಾಣುವುದು, ಉಳಿದ ಅರ್ಧ ಒಳಗಡೆ. ಆಮೇಲೆ ಭೂಮಿಯಿಂದ ಮೇಲೆ ಮೇಲೆ ಹೋಗುತ್ತಾ ಬಿಂದುವಿನವರೆಗೆ ಇರುವುದು, ಅದು ಮೇರು ಪ್ರಸ್ತಾರ. ಈ ಆರಾಧನೆ ಮಾಡುವ ವಿಧಾನವೂ ಕೂಡ ಈ 9 ಆವರಣಗಳಿವೆ. ಅದರಲ್ಲಿ ಬಿಂದುವಿನಿಂದ ಹೊರಗಡೆಯವರೆಗೆ 9 ಆವರಣಗಳು. ಆ 9 ಆವರಣಗಳಲ್ಲಿ ಬಿಂದುವಿನಿಂದ ಹೊರಗಡೆಗೆ, ಬಿಂದುವಿನ ಮೊದಲು ಆರಾಧನೆ ಮಾಡಿ ಅನಂತರ ಹೊರಗಿನ ಆವರಣಗಳನ್ನು ಆರಾಧಿಸ್ತಾ ಬರುವುದು ಒಂದು ವಿಧಾನ. ಹೊರಗಿನ ಆವರಣದಿಂದಲೇ ಬಿಂದು, ತ್ರಿಕೋಣ, ಷಡ್ಕೋಣ ಇತ್ಯಾದಿಗಳಲ್ಲಿ ಹೇಳಿರುವಂತಹ ಭುವನತ್ರಯಂಚ, ಕೊನೆಯ ಆವರಣದಿಂದ ಒಳಗಿನ ಆವರಣ, ಒಳಗಿನ ಆವರಣದಿಂದ ಅನಂತರದ ಆವರಣ, ಹೀಗೆ ಆರಾಧಿಸುವುದು ಒಂದು ವಿಧಾನ. ಒಂದು ಆರಾಧನೆಯನ್ನು ಸೃಷ್ಟಿ ಸ್ವರೂಪದ ಆರಾಧನೆ ಎಂಬುದಾಗಿಯೂ, ಮತ್ತೊಂದು ಆರಾಧನೆಯನ್ನು ಸಂಹಾರ ಸ್ವರೂಪದ ಆರಾಧನೆ ಎಂಬುದಾಗಿಯೂ ಕರೆದಿದ್ದಾರೆ. ಸೃಷ್ಟಿ ರೂಪದ ಆರಾಧನೆ ಗೃಹಸ್ಥರಿಗೆ ವಿಹಿತವಾದದ್ದು, ಸಂಹಾರ ರೂಪದ ಆರಾಧನೆ ಸನ್ಯಾಸಿಗಳಿಗೆ ವಿಹಿತವಾದದ್ದು ಎಂಬುದಾಗಿ ತತ್ತತ್ ಸಂಬಂಧ ಗ್ರಂಥಗಳಲ್ಲಿ ಹೇಳಿದೆ. ಶ್ರೀಚಕ್ರದ ಆರಾಧನೆಗೆ ಸಂಬಂಧಪಟ್ಟು ಸೌಭಾಗ್ಯ ಭಾಸ್ಕರ ಎನ್ನುವ ಒಂದು ಗ್ರಂಥ ಇದೆ. ಆ ಸೌಭಾಗ್ಯ ಭಾಸ್ಕರ ಎನ್ನುವ 2 ಗ್ರಂಥಗಳಿವೆ.
ಒಂದು ಲಲಿತಾ ಸಹಸ್ರನಾಮ ಸ್ತೋತ್ರಕ್ಕೆ ಭಾಸ್ಕರರಾಯ ಮುಖಿಗಳು ಬರೆದ ಭಾಷ್ಯಕ್ಕೆ ಸೌಭಾಗ್ಯ ಭಾಸ್ಕರ ಅಂತ ಹೆಸರು. ಮತ್ತೊಂದು ಗ್ರಂಥ ಶ್ರೀವಿದ್ಯೆಯ ಪೂಜಾ ವಿಧಾನವನ್ನು ನಿರ್ದೇಶಿಸುವ ಗ್ರಂಥ, ಅದು ಸೌಭಾಗ್ಯ ಭಾಸ್ಕರ. ಆಮೇಲೆ ಸೇತುಬಂಧ ಎನ್ನುವ ಒಂದು ಗ್ರಂಥ ಇದೆ, ನಿತ್ಯ ಷೋಡಶಿ ಕಾರಣವ ಎನ್ನುವ ಒಂದು ಗ್ರಂಥ ಇದೆ, ದಶಮಹಾವಿದ್ಯಾ ಗ್ರಂಥಗಳಿವೆ. ಹೀಗೆ ಅನೇಕ ಗ್ರಂಥಗಳು ಆ ತತ್ಸಂಬಂಧವಾದ ವಿಧಾನವನ್ನೆಲ್ಲ ಹೇಳುತ್ತವೆ. ನಿನ್ನೆ ನೋಡಿದಾಗ 14 ವಿದ್ಯೆಗಳಿಗಿವೆ. ಶ್ರೀವಿದ್ಯೆಯಲ್ಲಿ ಚಂದ್ರವಿದ್ಯೆ, ದುರ್ವಾಸ ವಿದ್ಯೆ ಅಥವಾ ಕ್ರೋಧಾಭಟ್ಟಾರಕ ವಿದ್ಯೆ, ಮನುವಿದ್ಯೆ, ಅಗಸ್ತ್ಯ ವಿದ್ಯೆ, ಹಯಗ್ರೀವ ವಿದ್ಯೆ, ಕಾದಿವಿದ್ಯೆ, ಹಾದಿವಿದ್ಯೆ, ಲೋಪಾಮುದ್ರಾ ವಿದ್ಯೆ ಇತ್ಯಾದಿ ಅನೇಕ ಅವಾಂತರ ಪ್ರಕಾರಗಳು ಕೂಡ ಇವೆ. ಈ ಎಲ್ಲ ಆರಾಧನೆಯ ಸ್ಥಾನ ಶ್ರೀಮದ್ದೇವಿ ಭಾಗವತದಲ್ಲಿ ಹೇಳಿರುವ ಮಣಿದ್ವೀಪ. ಮಣಿದ್ವೀಪ ಎನ್ನುವುದು ದೇವಿಯ ಸ್ಥಾನ. ಆ ಮಣಿದ್ವೀಪಕ್ಕೂ ಶ್ರೀಚಕ್ರಕ್ಕೂ ಸಂಬಂಧ. ಇನ್ನು ನಮ್ಮ ಭಾರತದ ಭೂಪಟವನ್ನು ನೋಡಿದರೆ ಅದು ಶ್ರೀಚಕ್ರದ ಹತ್ತಿರ ಇದೆ. ಈಗಿನ ತುಂಡು ತುಂಡಾದ ಭಾರತ ಅಲ್ಲ, ಅಖಂಡ ವಿಶಾಲ ಭಾರತದ ಚಿತ್ರಣವನ್ನು ನೋಡಿದರೆ ಅದು ಶ್ರೀಚಕ್ರದ ಮೇಲೆ ಇರುವಂತಹ ಪ್ರದೇಶದ ಹಾಗೆ ನಮಗೆ ಗೋಚರಿಸ್ತದೆ ಅಂತ ಕೆಲವರು ಹೇಳ್ತಾರೆ. ಆ ರೀತಿಯಲ್ಲಿ ಭಾರತಕ್ಕೂ ಶ್ರೀಚಕ್ರಕ್ಕೂ ಒಂದು ಸಂಬಂಧವನ್ನು ಕಲ್ಪಿಸಿದ್ದಾರೆ. ಈ ಕಲ್ಪನೆಯಲ್ಲಿ ವಿಶಾಲ ಭಾರತದಲ್ಲಿ ಈಗಿನ ಚೀನಾ ದೇಶದ ಅರ್ಧ ವಿಶಾಲ ಭಾರತದ ಒಳಗಡೆ ಸೇರುತ್ತದೆ. ಈಗಿನ ಏಷ್ಯಾ ಖಂಡದ ಅರ್ಧ ಇರಾಕ್, ಇರಾನ್ ಸೇರಿರುವ ಭಾಗ ಅದು ಭಾರತಕ್ಕೆ ಸೇರುತ್ತದೆ. ಅಂತಹ ವಿಶಾಲ ಭಾರತದಲ್ಲಿ ದೇವಿಯ ಆರಾಧನೆ ಇತ್ತು. ಆದ್ದರಿಂದ ಚೀನಾ ದೇಶದಲ್ಲಿ ಇದ್ದ ಆರಾಧನಾ ವಿಧಾನವನ್ನು ಚೀನಾಚಾರ ಎಂಬುದಾಗಿ ನಮ್ಮ ಪ್ರಾಚೀನರು ನಿರ್ದೇಶಿಸಿದ್ದಾರೆ. ಶಕ್ತಿ ಸಂಗಮ ತಂತ್ರ ಎನ್ನುವ ಒಂದು ತಂತ್ರಗ್ರಂಥ ಇದೆ. ಆ ತಂತ್ರಗ್ರಂಥದಲ್ಲಿ ಈ ಎಲ್ಲ ಆಚಾರಗಳ ಪ್ರಧಾನ ಲಕ್ಷಣಗಳನ್ನು ಹೇಳಿದ್ದಾರೆ. ಎಲ್ಲ ಆಚಾರಗಳು ಯಾವುದು, ಕೇರಳಾಚಾರ ಏನಿದೆ, ಚೀನಾಚಾರ ಏನಿದೆ, ಅಥವಾ ಇನ್ನಿತರ ಆಚಾರ ಪದ್ಧತಿಗಳೇನಿವೆ ದೇವಿಯ ಆರಾಧನೆಗೆ ಸಂಬಂಧಪಟ್ಟು ಅವುಗಳೆಲ್ಲವನ್ನು ಶಕ್ತಿ ಸಂಗಮ ತಂತ್ರ ಎನ್ನುವ ಗ್ರಂಥದಲ್ಲಿ ನಿರ್ದೇಶಿಸಿದ್ದಾರೆ. ಎಲ್ಲದರ ವಿವರಣೆಗಳು ಕೂಡ ನಮಗೆ ಅಲ್ಲಿ ದೊರೆಯುತ್ತವೆ. ಇನ್ನೊಂದು ವಿಚಾರ ನಾವು ಅತ್ಯಂತ ಅವಶ್ಯವಾಗಿ ನೋಡಬೇಕಾದದ್ದು, ಇದರಲ್ಲೊಂದು ಗೀತೆ ಇದೆ. ಮಹಾಭಾರತದಲ್ಲೊಂದು ಗೀತೆ ಇದೆ, ಅದು ಭಗವದ್ಗೀತೆ ಅಂತ ಪ್ರಸಿದ್ಧವಾಗಿದೆ. ಭಗವದ್ಗೀತಾ ಎಂಬ ಶಬ್ದವನ್ನು ಕೇಳದೇ ಇರುವ ವ್ಯಕ್ತಿಗಳಿರಲಿಕ್ಕಿಲ್ಲ. ಇದ್ದರೆ ಅವರು ನಮ್ಮ ಧರ್ಮದವರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಭಗವದ್ಗೀತೆಯ ಶಬ್ದ, ಆ ಶಬ್ದ ಆದರೂ ಕೇಳದೇ ಇದ್ದವರನ್ನು ನಾವು ಹಿಂದೂಗಳು ಅಂತ ಹೇಳುವುದಕ್ಕೆ ಕಷ್ಟ. ಯಾಕೆಂದರೆ ಭಗವದ್ಗೀತೆ ಅಷ್ಟು ಪ್ರಸಿದ್ಧವಾದದ್ದು. ಜಗತ್ತಿನ ಎಲ್ಲ ಭಾಷೆಗಳಿಗೆ ಅನುವಾದ ಆಗಿದೆ. ಭಗವದ್ಗೀತೆ ಅನುವಾದವಾದಷ್ಟು ಇತರ ಯಾವ ಗ್ರಂಥಗಳು ಅನುವಾದವಾಗಲಿಲ್ಲ. ಭಗವದ್ಗೀತೆಯ ಮುದ್ರಣ ಆವೃತ್ತಿಗಳು ಎಷ್ಟಾಗಿವೆ ಅಂತ ಲೆಕ್ಕ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಭಗವದ್ಗೀತೆಗೆ ವ್ಯಾಖ್ಯಾನಗಳು, ಭಾಷ್ಯಗಳು, ಅನುವ್ಯಾಖ್ಯಾನಗಳು, ವಿವರಣೆಗಳು ಇವು ಬೇಕಾದಷ್ಟು ಬಂದಿವೆ. ಗೀತಾ ಅಂತ ಅಲ್ಲಿ ಸ್ತ್ರೀಲಿಂಗ ಶಬ್ದದಲ್ಲಿದೆ. ಭಗವದ್ಗೀತಾ ಭಗವಂತನಿಂದ ಹೇಳಲ್ಪಟ್ಟದ್ದು ಎನ್ನುವ ಅರ್ಥದಲ್ಲಿ ಭಗವದ್ಗೀತಂ ಎಂಬುದಾಗಿ ಶಬ್ದ ಆಗಬೇಕಿತ್ತು. ಆದರೆ ಭಗವದ್ಗೀತಂ ಅಂತ ಶಬ್ದ ಇಲ್ಲ, ಭಗವದ್ಗೀತಾ ಎಂಬ ಶಬ್ದವನ್ನಿಟ್ಟಿದೆ. ಪ್ರತಿಯೊಂದು ಅಧ್ಯಾಯದ ಕೊನೆಗೆ ಒಂದು ಗ್ರಂಥ ಪುಷ್ಪಿಕಾ ವಾಕ್ಯ ಅಂತ ಒಂದು ವಾಕ್ಯ ಇರುತ್ತದೆ. ಗ್ರಂಥ ಪುಷ್ಪಿಕಾ ವಾಕ್ಯ ಅಂದರೆ ಆ ಅಧ್ಯಾಯದಲ್ಲಿ ಏನು ಹೇಳಿದೆ, ಆ ಅಧ್ಯಾಯ ಯಾವ ಗ್ರಂಥದ ಒಂದು ಅಧ್ಯಾಯ ಎಂಬುದು ಮರೆತು ಹೋಗಬಾರದು ಅಂತ ಅಲ್ಲಲ್ಲಿ ಹೇಳುವುದು, ಒಂದೊಂದು ಅಧ್ಯಾಯ ಮುಗಿದಾಕ. ಹಾಗೆ ಭಗವದ್ಗೀತೆಯ ಗ್ರಂಥ ಪುಷ್ಪಿಕಾ ವಾಕ್ಯದಲ್ಲಿ ಇತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಅರ್ಜುನ ವಿಷಾದ ಯೋಗೋ ನಾಮ ಪ್ರಥಮೋಧ್ಯಾಯ. ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು, ಇದಕ್ಕೆ ಉಪನಿಷತ್ತು
ಎನ್ನುವ ಒಂದು ವಿಶೇಷಣ. ವಿಶೇಷಣ ಮತ್ತು ವಿಶೇಷ್ಯ ಭಾವಗಳು ಒಂದೇ ಲಿಂಗದಲ್ಲಿರಬೇಕು. ಉಪನಿಷತ್ ಎನ್ನುವುದು ಸ್ತ್ರೀಲಿಂಗದಲ್ಲಿರುವ ಶಬ್ದ. ಆದ್ದರಿಂದ ಗೀತಂ ಆಗದೆ ಗೀತಾ ಅಂತ ಸ್ತ್ರೀಲಿಂಗ ಆಗಿದೆ. ಭಗವದ್ಗೀತಾ ಅದಕ್ಕೆ ವಿಶೇಷಣವಾಗಿ ಅಲ್ಲಿ ಉಪನಿಷತ್ತಿದೆ. ಆಮೇಲೆ ಸರ್ವೋಪನಿಷದೋ ಗಾವಃ ದೋಗ್ಧ ಗೋಪಾಲನಂದನ ಪಾರ್ಥೋ ವತ್ಸಃ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಅಲ್ಲಿಯೂ ಇದು ಉಪನಿಷತ್ತೆಂಬ ಗೋವಿನ ಸಾರ, ಗೋವಿನ ಕ್ಷೀರ ಎಂಬುದಾಗಿ ಹೇಳಿದ್ದಾರೆ. ಆ ರೀತಿಯಲ್ಲಿ ಶ್ರೀಮದ್ ಭಗವದ್ಗೀತಾ. ದೇವಿ ಭಾಗವತದಲ್ಲೂ ಒಂದು ಗೀತೆ ಇದೆ, ಅದಕ್ಕೆ ಶ್ರೀದೇವಿ ಗೀತಾ ಎಂಬುದಾಗಿ ಹೆಸರನ್ನು ಕೊಟ್ಟಿದ್ದಾರೆ. ಆ ದೇವಿ ಗೀತದಲ್ಲಿ 8 ಅಧ್ಯಾಯಗಳಿವೆ. ಆ 8 ಅಧ್ಯಾಯಗಳಲ್ಲಿ ಮೋಕ್ಷ ಸ್ವರೂಪ, ಭಕ್ತಿ ಸ್ವರೂಪ, ಜ್ಞಾನ ಸ್ವರೂಪ, ದೇವಿಯ ಮಂತ್ರಾದಿಗಳ ಸ್ವರೂಪ, ನ್ಯಾಸಾದಿಗಳ ಸ್ವರೂಪ, ದೇವಿಯ ಆರಾಧನಾ ಸ್ವರೂಪವನ್ನು ಇಟ್ಟಿದ್ದಾರೆ ದೇವಿ ಗೀತೆಯಲ್ಲಿ. ಇನ್ನೊಂದು ಬೇರೆ ಕಡೆ ಒಂದು ಶಕ್ತಿಗೀತ ಎನ್ನುವ ಒಂದು ಗೀತೆ ನಮಗೆ ದೊರೆಯುತ್ತದೆ. ಹೆಚ್ಚಿನ ಎಲ್ಲ ಪುರಾಣಗಳಲ್ಲೂ ಗೀತಾ ಎಂಬ ಹೆಸರಿನ ಒಂದು ಸಾಹಿತ್ಯ ನಮಗೆ ದೊರೆಯುತ್ತದೆ. ಪದ್ಮಪುರಾಣದಲ್ಲಿ ಶಿವಗೀತೆ ಇದೆ, ಅನಂತರ ಶ್ರೀರಾಮಗೀತೆ ಇದೆ, ಗಣೇಶ ಪುರಾಣದಲ್ಲಿ ಗಣೇಶ ಗೀತೆ ಇದೆ, ಅಷ್ಟಾವಕ್ರ ಗೀತೆ ಇದೆ, ಅವಧೂತ ಗೀತೆ ಇದೆ. ಹೀಗೆ ಅನೇಕ ಗೀತೆಗಳಿವೆ. ಅನೇಕ ಸಹಸ್ರನಾಮಗಳಿರುವ ಹಾಗೆ ಅನೇಕ ಗೀತಾನಾಮಕ ಪ್ರಕರಣಗಳು ಮತ್ತು ಗ್ರಂಥಗಳು ನಮಗೆ ದೊರೆಯುತ್ತವೆ. ಅದರಲ್ಲಿ ಶ್ರೀದೇವಿ ಗೀತಾ ಎನ್ನುವುದು ಶ್ರೀಮದ್ ದೇವಿ ಭಾಗವತದಲ್ಲಿರುವಂತಹ ಒಂದು ಗೀತೆ. ಆ ರೀತಿಯಲ್ಲಿ ಅಧ್ಯಾತ್ಮವನ್ನು ಹೇಳುವಾಗ ಈ ಅಧ್ಯಾತ್ಮ ವಿದ್ಯೆಯ ಅಧಿದೇವತೆ ಶ್ರೀದೇವಿ. ಅವಳೇ ನಮಗೆ ಜ್ಞಾನವನ್ನು ಕೊಡುವವಳು. ಜ್ಞಾನದ ಅಧಿಷ್ಠಾತೃ ಶ್ರೀದೇವಿಯಾಗಿದ್ದಾಳೆ ಎಂಬ ವಿವರಣೆ ಬರುತ್ತದೆ ಅಲ್ಲಿ. ಈ ಎಲ್ಲ ಪುರಾಣಗಳಲ್ಲಿರುವ ಅಧ್ಯಾತ್ಮ ವಿಚಾರಗಳನ್ನು ಅಧ್ಯಾತ್ಮ ಪ್ರಕರಣ ಗ್ರಂಥಗಳಲ್ಲಿ ಅತ್ಯಂತ ಸರಳವಾಗಿ ಮತ್ತು ಸುಂದರವಾಗಿ ಹೇಳಿದ್ದಾರೆ. ಅಧ್ಯಾತ್ಮ ಅಂದರೆ 2 ರೂಪದಲ್ಲಿದೆ. ಅದು ಅಧ್ಯಯನ ಮಾಡದೆ ಸಾಧನಾ ರೂಪದಲ್ಲಿ ಅಧ್ಯಾತ್ಮ ಇದೆ. ಅಧ್ಯಯನ ಮಾಡಬೇಕು ಅಂತಿಲ್ಲ, ಸಾಧನೆ ಮಾಡಿ ಅಧ್ಯಾತ್ಮ ಜ್ಞಾನವನ್ನು ಪಡ್ಕೊಳ್ಳುವುದು. ಅವರೆಲ್ಲಿ ಕಲ್ತಿದ್ದಾರೆ ಅಂತ ಕೇಳಿದರೆ, ಯಾವ ಮಠದಲ್ಲಿ ರಮಣ ಮಹರ್ಷಿಗಳು ಕಲ್ತಿದ್ದಾರೆ ಅಂತ ಕೇಳಿದರೆ ಉತ್ತರ ಸಿಗಲಿಕ್ಕಿಲ್ಲ. ಆದರೆ ಅಧ್ಯಾತ್ಮದ ತುತ್ತ ತುದಿಯನ್ನವರೇ ಏರಿದ್ದಾರೆ. ಎಲ್ಲಿ ಅವರು ವೇದಾಂತ ಅಭ್ಯಾಸ ಮಾಡಿದ್ದು, ರಾಮಕೃಷ್ಣ ಪರಮಹಂಸರಿಗೆ ವೇದಾಂತವನ್ನು ಕಲಿತದ್ದು ಯಾವ ಮಠದಲ್ಲಿ, ಯಾವ ವಿಶ್ವವಿದ್ಯಾನಿಲಯದಲ್ಲಿ, ಯಾವ ಪಾಠಶಾಲೆಯಲ್ಲಿ ಅಂತ ಕೇಳಿದರೆ ಅವರ ಜೀವನದಲ್ಲದೊಂದು ನಮಗೆ ಸಿಗುವುದಿಲ್ಲ. ಹಾಗೆ ಅಂತ ಅವರು ಅಧ್ಯಾತ್ಮದ ಅನುಭವವನ್ನು ಹೊಂದಿದವರು, ಅವರು ಅನುಭಾವಿಗಳು. ಇದು ಸಾಧನೆಯಿಂದ ಆಗುವಂತಹದ್ದು. ಇನ್ನೊಂದು ಅಧ್ಯಯನ ಸ್ವರೂಪದ್ದು. ಅಧ್ಯಯನವನ್ನು ಮಾಡುತ್ತಾ 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 ಆ ಅಧ್ಯಯನದಲ್ಲಿ ಪ್ರಾಪ್ತವಾದಂತಹ ವಿಷಯವನ್ನು ಅನುಸಂಧಾನ ಮಾಡುತ್ತಾ ಮಾಡುತ್ತಾ ಸಿದ್ಧಿಯನ್ನು ಹೊಂದುವುದು ಮತ್ತೊಂದು ವಿಧಾನ. ಈ ಮತ್ತೊಂದು ವಿಧಾನದಲ್ಲಿ ನಿತ್ಯಾನಿತ್ಯ ವಸ್ತು ವಿವೇಕ, ಇಹಾಮುತ್ರಾರ್ಥ ಫಲಭೋಗ ವಿರಾಗ, ಶಮಾಧಿ ಷಡ್ಕ ಸಂಪತ್ತಿ, ಮುಮುಕ್ಷುತ್ವ ಎನ್ನುವುದು ಬೇಕು. ಅಧ್ಯಯನ ಮಾಡಬೇಕಾದ್ರೆ ಅಧಿಕಾರ ಬೇಕು, ಅಧ್ಯಯನ ಮಾಡಬೇಕಾದ್ರೆ ವಿಷಯ ಬೇಕು, ಅಧ್ಯಯನ ಮಾಡಬೇಕಾದ್ರೆ ಅಧ್ಯಯನ ಮಾಡಿದ್ದರಿಂದ ಏನು ಪ್ರಯೋಜನ ಎನ್ನುವುದು ಗೊತ್ತಿರಬೇಕು. ಹೀಗೆ ಅಧಿಕಾರಿ, ವಿಷಯ, ಸಂಬಂಧ, ಪ್ರಯೋಜನ, ಇದು 4 ಅನುಬಂಧ ಚತುಷ್ಟಯಗಳು ಅಂತ ಕರೆಯಲ್ಪಟ್ಟಿವೆ. ಈ ವೇದಾಂತವನ್ನು ಅಧ್ಯಯನ ಮಾಡುವುದಕ್ಕೆ ಅಧಿಕಾರಿ ಯಾರು, ಯಾರಿಗೆ ಅರ್ಹತೆ ಇದೆ ಅಂತ ಕೇಳಿದರೆ ಪರಮಹಂಸ ಸದಾನಂದರು ಎಂಬವರು ವೇದಾಂತ ಸಾರ ಎಂಬ ಗ್ರಂಥದಲ್ಲಿ ಹೇಳ್ತಾರೆ, ಅಧಿಕಾರೀತು ವಿಧಿವದಧೀತ ವೇದ ವೇದಾಂಗತ್ವೇನ ಆಪಾತತಃ ಅಧಿಗತ ಅಖಿಲ ವೇದಾರ್ಥ ಅಸ್ಮಿನ್ ಜನ್ಮನಿ ಜನ್ಮಾಂತರೇವ ಕಾಮ್ಯ ನಿಷಿದ್ಧ ವರ್ಜನ ಪುರಸ್ಸರಂ ನಿತ್ಯ ನೈಮಿತ್ತಿಕ ಕಾಮ್ಯ ಪ್ರಾಯಶ್ಚಿತ್ತ ಉಪಾಸನಾನುಷ್ಠಾನೇನ ನಿರ್ಗತಃ ನಿಖಿಲ ಕಲ್ಮಷತಯ ನಿತಾಂತಃ ನಿರ್ಮಲ ಸ್ವಾಂತಃ ಸಾಧನ ಚತುಷ್ಟಯ ಸಂಪನ್ನ ಪ್ರಮಾತ. ಇಷ್ಟು ಹಿನ್ನೆಲೆ ಇದ್ದವನು ವೇದಾಂತದ ಅಧ್ಯಯನವನ್ನು ಮಾಡಬೇಕು. ಏನಿದೆ ಅಂದರೆ ವೇದಾಧ್ಯಯನ ಮಾಡಬೇಕು, ಆಪಾತತಃ ವೇದದಲ್ಲಿ ಏನು ಹೇಳಿದೆ ಅಂತ ತಿಳ್ಕೊಳ್ಬೇಕು, ವಿಧಿವದಧೀತ ವೇದ ವೇದಾಂಗತಯ. ಆಮೇಲೆ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮಾಡಬೇಕು.
ಕಾಮ್ಯ ಕರ್ಮಗಳನ್ನು ಆದಷ್ಟು ಕಡಿಮೆ ಮಾಡಬೇಕು. ಪ್ರಾಯಶ್ಚಿತ್ತ ಕರ್ಮಗಳನ್ನು, ಉಪಾಸನಾ ಕರ್ಮಗಳನ್ನು ಮಾಡಬೇಕು. ನಿಷಿದ್ಧ ಕರ್ಮಗಳನ್ನು ಮಾಡುವುದಕ್ಕಿಲ್ಲ. ಅಧಿಕಾರೀತು ವಿಧಿವದದೀತ ವೇದ ವೇದಾಂಗತ್ವೇನ ಆಪಾತತಃ ಅಧಿಗತ ಅಖಿಲ ವೇದಾರ್ಥ ಅಸ್ಮಿನ್ ಜನ್ಮನಿ ಜನ್ಮಾಂತರೇವ. ಈ ಜನ್ಮದಲ್ಲಾಗಲಿ ಅಥವಾ ಹಿಂದಿನ ಜನ್ಮದಲ್ಲಾಗಲಿ ಕಾಮ್ಯ ನಿಷಿದ್ಧ ವರ್ಜನ ಪುರಸ್ಸರಂ, ಕಾಮ್ಯಕರ್ಮ ಮತ್ತು ನಿಷಿದ್ಧ ಕರ್ಮಗಳನ್ನು ಬಿಟ್ಟು ನಿತ್ಯ ನೈಮಿತ್ತಿಕ, ಆಮೇಲೆ ಅತ್ಯಂತ ಅವಶ್ಯವಾದ ಕಾಮ್ಯ ಕರ್ಮ, ನಿತ್ಯ ನೈಮಿತ್ತಿಕ ಕಾಮ್ಯ ಪ್ರಾಯಶ್ಚಿತ್ತ ಉಪಾಸನಾನುಷ್ಠಾನೇನ, ಉಪಾಸನಾದಿ ಅನುಷ್ಠಾನಗಳನ್ನು ಮಾಡುತ್ತಾ ನಿರ್ಗತ ನಿಖಿಲ ಕಲ್ಮಶತಯ, ತನ್ನ ದೇಹದಲ್ಲಿರುವಂತಹ ಅಜ್ಞಾನ ರೂಪದ ಅವಿದ್ಯಾರೂಪದ ಎಲ್ಲ ಕಲ್ಮಶಗಳನ್ನು ತೊಡೆದು ಹಾಕಬೇಕು. ನಿತಾಂತಹ, ನಿತಾಂತನಾಗಬೇಕು. ನಿರ್ಮಲ ಸ್ವಾಂತಹ, ಅಂತರಂಗದಲ್ಲಿ ನಿರ್ಮಲ ಭಾವದಿಂದಿರಬೇಕು. ಸಾಧನ ಚತುಷ್ಟಯಗಳನ್ನು ಹೊಂದಿರಬೇಕು. ಪ್ರಮಾತ, ಪ್ರಮಾತೃ ಆಗಿರಬೇಕು. ಪ್ರಮಾತೃ ಅಂದರೆ ಗ್ರಹಣ ಧಾರಣ ಪಟುತ್ವ. ಗುರು ಏನು ಹೇಳಿದ್ದಾನೆ ಅದನ್ನು ಸ್ವೀಕರಿಸಿ ಮನಸ್ಸಿನಲ್ಲಿಟ್ಟುಕೊಂಡು ಅದನ್ನು ಶ್ರವಣ ಮನನ ನಿಧಿಧ್ಯಾಸಗಳ ಮೂಲಕ ಅನುಸಂಧಾನ ಮಾಡುವ ಸಾಮರ್ಥ್ಯ ಇರಬೇಕು. ಇಷ್ಟು ಅಧಿಕಾರ. ಈ ಅಧಿಕಾರದಲ್ಲಿ ಸಾಧನ ಚತುಷ್ಟಯಗಳು, ಅದೊಂದು ನಿತ್ಯಾನಿತ್ಯ ವಸ್ತು ವಿವೇಕ, ಇಹಾಮೂತ್ರಾರ್ಥ ಫಲಭೋಗ ವಿರಾಗ, ಶಮಾಧಿ ಷಡ್ಕ ಸಂಪತ್ತಿ, ಮುಮುಕ್ಷುತ್ವ. ಇದನ್ನೆಲ್ಲ ವಿವರವಾಗಿ ಪುರಾಣಗಳಲ್ಲಿ ದೇವಿ ಭಾಗವತದಲ್ಲಿಯೇ ಹೇಳಿದ್ದಾರೆ. ನಿತ್ಯಾನಿತ್ಯ ವಸ್ತು ವಿವೇಕ ಅಂದರೆ ಈ ಲೋಕದಲ್ಲಿ ಇರುವಂತಹ ಎಲ್ಲವೂ ಅನಿತ್ಯ. ಈ ಲೋಕದಲ್ಲಿ ನಮಗೊಂದು ದೇಹ ದೊರೆತಿದೆ, ಈ ದೇಹ ಶಾಶ್ವತವಾದದ್ದಲ್ಲ. ನಮಗೊಂದು ಅಧಿಕಾರ ಇದೆ, ಆ ಅಧಿಕಾರವು ಶಾಶ್ವತವಾದದ್ದಲ್ಲ. ನಮಗೊಂದು ವ್ಯಾಪ್ತಿ ಇದೆ, ಆ ವ್ಯಾಪ್ತಿಯು ಶಾಶ್ವತವಾದದ್ದಲ್ಲ. ನಾವು ಇಂದು ಉಂಡ್ರೆ ನಾಳೆಗೆ ಮತ್ತೆ ಊಟ ಮಾಡಬೇಕಾಗುತ್ತದೆ. ಇವತ್ತಿನಿಂದ ನಾಳೆಗೇನು ಬೆಳಿಗ್ಗೆ ಊಟ ಮಾಡಿದರೆ ಬೆಳಿಗ್ಗೆ ತಿಂದದ್ದು ಮಧ್ಯಾಹ್ನದವರೆಗೆ ಇರುವುದಿಲ್ಲ. ಆವಾಗ ನಾವು ತಿಂದ ಆಹಾರ ಎಷ್ಟು ಅಶಾಶ್ವತ ಅಂದರೆ ಅದಕ್ಕೆ ಒಂದು ದಿವಸದ ಅವಕಾಶವೂ ಇಲ್ಲ. ಆಮೇಲೆ ಇಲ್ಲಿ ಕೆಲವು ಸುಖ ಅಂತ ನಾವು ಭಾವಿಸಿದರೆ ಅದು ಪರಿಣಾಮದಲ್ಲಿ ದುಃಖ ಆಗುತ್ತದೆ. ಎಲ್ಲ ವಿಷಯಗಳನ್ನು ನಾವು ನೋಡಿದರೆ ಸುಖ ಅಂತ ಅನುಭವಿಸ್ತೇವೆ, ಆದರೆ ಆ ಕಾಲದಲ್ಲೆದು ಸುಖವಾದರೂ ಅನಂತರ ಅದು ದುಃಖವನ್ನು ತಂದು ಕೊಡುತ್ತದೆ. ಉದಾಹರಣೆಗೆ ಮಧುರವನ್ನು ತಿನ್ನುವುದು ಸುಖ, ಆದರೆ ಅದೇ ಮಧುರ ರೋಗ ಇದ್ದವನಿಗೆ ದುಃಖ. ಒಂದೇ ವಸ್ತು ಒಬ್ಬನಿಗೆ ಸುಖ ಆಗುತ್ತದೆ, ಇನ್ನೊಬ್ಬನಿಗೆ ದುಃಖ ಆಗುತ್ತದೆ. ಆವಾಗ ಸುಖ ಮತ್ತು ದುಃಖ ಎನ್ನುವುದು ಸಾರ್ವಕಾಲಿಕ ಮತ್ತು ಸಾರ್ವದೇಶಿಕವಾಗಿ ಏಕರೂಪದಲ್ಲಿಲ್ಲ. ಯಾವುದು ಏಕರೂಪದಲ್ಲಿ ಇಲ್ಲವೋ ಅದು ಸತ್ಯ ಅಲ್ಲ. ಸತ್ಯ ಆಗಬೇಕಾದರೆ ಯದ್ರೂಪೇಣ ಯತ್ ನಿಶ್ಚಿತಂ ತತ್ ನ ವ್ಯಭಿಚರತೀತಿ ಸತ್ಯಂ. ತೈತ್ರಿಯೋಪನಿಷತ್ತಿನಲ್ಲಿ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಎನ್ನುವ ಒಂದು ವಾಕ್ಯ ಇದೆ. ಆ ವಾಕ್ಯಕ್ಕೆ ಭಾಷ್ಯವನ್ನು ಬರೆದ ಆಚಾರ್ಯರು ಹೇಳ್ತಾರೆ, ಸತ್ಯ ಅಂದರೆ ಏನು? ಯದ್ರೂಪೇಣ ಯತ್ ನಿಶ್ಚಿತಂ ತತ್ ನ ವ್ಯಭಿಚರತೀತಿ ಸತ್ಯಂ. ಯಾವುದಕ್ಕೆ ಒಂದು ಸ್ವರೂಪ ಅದು ಹೀಗೆ ಅಂತ ನಿರ್ಣಯ ಆಗಿದೆಯೋ ಅದಕ್ಕೆ ಯಾವ ಕಾಲದಲ್ಲೂ ಬದಲಾವಣೆ ಆಗದೇ ಇದ್ದರೆ ಅದು ಸತ್ಯ. ರೂಪಾಂತರವನ್ನು ಹೊಂದಬಾರದು, ಅವಸ್ಥಾಂತರವನ್ನು ಹೊಂದಬಾರದು, ಹಾಗೆಯೇ ಇರಬೇಕು. ಕಾಲಾಂತರದಲ್ಲೂ ರೂಪಾಂತರ ಅವಸ್ಥಾಂತರಗಳನ್ನು ಹೊಂದಬಾರದು. ನಮ್ಮ ಯಾವುದೂ ಕೂಡ ಆ ರೀತಿಯಲ್ಲಿ ಇಲ್ಲ. ಆದ್ದರಿಂದ ಇದು ಎಲ್ಲ ಸತ್ಯವಾದದ್ದಲ್ಲ. ಆದ್ದರಿಂದ ಯಾವುದು ಸತ್ಯ ಅಲ್ವೋ ಅದು ಸುಖ ಅಲ್ಲ. ಈ ಲೋಕದಲ್ಲಿ ಇರುವಂತಹ ಎಲ್ಲ ವ್ಯವಸ್ಥೆಗಳು ಅನಿತ್ಯವಾದದ್ದು. ಸರಿ, ಇಲ್ಲಿ ಎಲ್ಲ ಅನಿತ್ಯವಾದದ್ದಿದೆ, ಆದರೆ ಸ್ವರ್ಗದಲ್ಲಿ ಚಿಂತಾಮಣಿ ಇದೆ, ಕಾಮಧೇನು ಇದೆ, ಕಲ್ಪವೃಕ್ಷ ಇದೆ. ಕಲ್ಪವೃಕ್ಷದ ಮುಂಭಾಗದಲ್ಲಿ ಹೋಗಿ ನಿಂತು ಯಾವುದರ ಕಲ್ಪನೆಯನ್ನು ನಾವು ಮಾಡುತ್ತೇವೆಯೋ ಅದನ್ನದು ಅನುಗ್ರಹಿಸ್ತದೆ. ಆದ್ದರಿಂದ ಆ ವೃಕ್ಷಕ್ಕೆ ಕಲ್ಪವೃಕ್ಷ ಅಂತ ಹೆಸರು. ಇನ್ನೊಂದು ಚಿಂತಾಮಣಿ ಎನ್ನುವ ಒಂದು ಮಹಾಮಣಿ ಇದೆ, ಅದರ ಮುಂಭಾಗದಲ್ಲಿ ಹೋಗಿ ನಿಂತು ನಾವು ಏನನ್ನು ಚಿಂತಿಸ್ತೇವೆಯೋ ಅದನ್ನದು ಅನುಗ್ರಹಿಸ್ತದೆ ಎನ್ನುವ ಕಾರಣದಿಂದ ಅದಕ್ಕೆ ಚಿಂತಾಮಣಿ ಅಂತ ಹೆಸರು. ಇನ್ನೊಂದು ಕಾಮಧೇನು ಇದೆ, ಆ ಧೇನುವಿನ ಮುಂದೆ ಏನು ನಾವು ಪ್ರಾರ್ಥನೆ ಮಾಡುತ್ತೇವೆಯೋ ಕಾಮಿಸ್ತೇವೆಯೋ ಅದನ್ನದು ಕೊಡುತ್ತದೆ ಎನ್ನುವ ಕಾರಣದಿಂದ ಅದಕ್ಕೆ ಕಾಮಧೇನು ಅಂತ ಹೆಸರು. ಆಮೇಲೆ ರಂಭೆ, ಊರ್ವಶಿ, ಮೇನಕೆ, ತಿಲೋತ್ತಮೆ, ಘೃತಾಚಿ, ಮಂಜುಘೋಷೆ, ಅಲಂಬುಸ ಮೊದಲಾದ ಅಪ್ಸರ ಸ್ತ್ರೀಯರ ನರ್ತನ ಇದೆ. ಚಿತ್ರಸೇನನ ಗಾಯನ ಇದೆ, ಗಂಧರ್ವರ ನರ್ತನ ಇದೆ. ಇದೆಲ್ಲ ಇದ್ರೂ ಕೂಡ ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ.
ಪುಣ್ಯ ಇದ್ದಷ್ಟು ಕಾಲ ಇದನ್ನು ಅನುಭವಿಸ್ತಾನೆ. ಪುಣ್ಯ ಮುಗಿದಾಗ ಅನುಭವಿಸಿ ಅದು ಮುಗಿದಾಗ ಮತ್ತೆ ಮರ್ತ್ಯಲೋಕಕ್ಕೆ ಬರ್ತಾನೆ. ಆದ್ದರಿಂದ ಇಹ ಅಮೂತ್ರ, ಇಲ್ಲಿರುವುದು ಮತ್ತು ಸ್ವರ್ಗಾದಿಗಳಲ್ಲಿ ಇರುವ ಸುಖ ಇದು ಶಾಶ್ವತವಾದದ್ದಲ್ಲ. ನಿತ್ಯ ಅನಿತ್ಯ ವಸ್ತು ವಿವೇಕ, ಇಹ ಮೂತ್ರಾರ್ಥ ಫಲಭೋಗ ವಿರಾಗ. ಯಾವುದು ನಿತ್ಯ ಯಾವುದು ಅನಿತ್ಯ ಎನ್ನುವುದು ನಿರ್ಣಯ ಮಾಡಿ ನಿತ್ಯವಾದದ್ದನ್ನು ಮಾತ್ರ ಸ್ವೀಕರಿಸುವ, ಅನಿತ್ಯವಾದದ್ದನ್ನು ದೂರೀಕರಿಸುವ ಈ ಲೋಕ ಮತ್ತು ಪರಲೋಕದಲ್ಲಿ ಅದು ಇಹ ಅಮೂತ್ರ ಅರ್ಥ ಫಲಭೋಗ ವಿರಾಗ. ಆಮೇಲೆ ಶಮಾದಿ ಷಡ್ಕ ಸಂಪತ್ತಿ, ಶಮ ದಮ ತಿತಿಕ್ಷಾ ಉಪರತಿ ಶ್ರದ್ಧಾ ಸಮಾಧಾನಗಳೆಂಬ 6 ವಿಷಯಗಳು. ಅದು ಷಡ್ಕ 6ರ ಸಮೂಹ. ಶಮ ಅಂದರೆ ಬಹಿರಿಂದ್ರಿಯ ನಿಗ್ರಹ, ದಮ ಅಂದರೆ ಅಂತರಿಂದ್ರಿಯ ನಿಗ್ರಹ, ಶಮ ದಮ. ತಿತಿಕ್ಷಾ ಅಂದರೆ ಸುಖ ಬಂದಾಗ ಹಿಗ್ಗದೇ ಇರುವುದು, ದುಃಖ ಬಂದಾಗ ಕುಗ್ಗದೇ ಇರುವುದು, ಅದನ್ನು ಸಮಭಾವದಿಂದ ನೋಡುವುದು. ಶಮ ದಮ ತಿತಿಕ್ಷಾ ಉಪರತಿ. ಉಪರತಿ ಅಂದರೆ ಇಂದ್ರಿಯ ನಿಗ್ರಹವನ್ನು ಮಾಡಿದವನು ಮತ್ತೆ ಆ ಇಂದ್ರಿಯಗಳು ವಿಷಯಗಳ ಕಡೆಗೆ ಹೋಗದ ಹಾಗೆ ನಿಯಂತ್ರಿಸಿಕೊಂಡಿರುವುದು. ಶಮ ದಮ ತಿತಿಕ್ಷಾ ಉಪರತಿ ಶ್ರದ್ಧಾ. ಶ್ರದ್ಧಾ ಅಂದರೆ ವೇದವಾಕ್ಯಗಳಲ್ಲಿ, ಗುರುವಾಕ್ಯಗಳಲ್ಲಿ, ಪರಂಪರೆಯ ವಿಚಾರಗಳಲ್ಲಿ ಶ್ರದ್ಧೆಯಿಂದ ಇರುವುದು. ಶಮ ದಮ ತಿತಿಕ್ಷಾ ಉಪರತಿ ಶ್ರದ್ಧಾ. ಸಮಾಧಾನ. ಸಮಾಧಾನ ಅಂದರೆ ಆಧಾನ ಅಂದರೆ ಇಟ್ಟುಕೊಳ್ಳುವುದು. ಸಂ ಎಂಬ ಶಬ್ದದಿಂದ ಕರೆಯಲ್ಪಡುವ ತತ್ವವನ್ನು ನಮ್ಮಲ್ಲಿಟ್ಟುಕೊಳ್ಳುವುದು. ಸಮ ಆಧಾನ ಸಮಾಧಾನ. ಸಮ ಅಂದರೆ ಏನು? ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ, ನಿರ್ದೋಷಂ ಹಿ ಸಮಂ ಬ್ರಹ್ಮ. ಸಮ ಎನ್ನುವುದು ಬ್ರಹ್ಮವಾಚಿಯಾದಂತಹ ಒಂದು ಶಬ್ದ. ಆ ಸಮ ಶಬ್ದದಿಂದ ಕರೆಯಲ್ಪಡುವ ಬ್ರಹ್ಮತತ್ವವನ್ನು ನಮ್ಮ ಅಂತರಂಗದಲ್ಲಿ ನಾವು ಇಟ್ಟುಕೊಂಡಾಗ ನಾವು ಸಮಾಧಾನರು. ಈ ಲೋಕದ ಸಮಾಧಾನ ಬೇರೆ, ಆ ಲೋಕದ ಸಮಾಧಾನ ಬೇರೆ. ದೈಹಿಕವಾದ ಸಮಾಧಾನ ಬೇರೆ, ಮಾನಸಿಕವಾದ ಸಮಾಧಾನ ಬೇರೆ, ಅಧ್ಯಾತ್ಮದ ಸಮಾಧಾನ ಬೇರೆ. ಆಮೇಲೆ 4ನೆಯದ್ದು ಮುಮುಕ್ಷುತ್ವ, ಮೋಕ್ಷ ಬೇಕು, ಈ ಭವ ಬಂಧನದಿಂದ ಬಿಡುಗಡೆ ಬೇಕು ಎಂಬ ಅಪೇಕ್ಷೆ. ಇಷ್ಟು ಅಪೇಕ್ಷೆ ಉಳ್ಳವನು ಸಮಿತ್ಪಾಣಿಯಾಗಿದ್ದು ಬ್ರಹ್ಮನಿಷ್ಠನಾದಂತಹ ಶ್ರೋತ್ರಿಯನಾಗಿರುವ ಗುರುವಿನ ಬಳಿಗೆ ಹೋಗಬೇಕು. ಗುರು ಹೇಳಿದ್ದನ್ನು ಅವಧರಿಸಬೇಕು, ಅದನ್ನು ಶ್ರವಣ ಮಾಡಬೇಕು, ಅದನ್ನು ನಿಧಿಧ್ಯಾಸನ ಮಾಡಬೇಕು. ಶ್ರವಣ ಮನನ ನಿಧಿಧ್ಯಾಸನ, ಹೀಗೆ ಅಧ್ಯಾತ್ಮದ ಸಾಧನೆಯನ್ನು ಹೇಳಿದ್ದಾರೆ. ಈ ಅಧ್ಯಾತ್ಮದ ಸಾಧನೆಯನ್ನು ಮಾಡಬೇಕಾದರೆ ಪುರಾಣ ಶ್ರವಣ ಎನ್ನುವುದು ಪ್ರಧಾನವಾಗಿ ಇದೆ. ಈ ಎಲ್ಲ ಅಧ್ಯಾತ್ಮ ಸಾಧನಾ ವಿಧಾನಗಳು ನಮ್ಮ ಆರ್ಷ ಪರಂಪರೆಯಲ್ಲಿ ಮೋಕ್ಷ ಅಥವಾ ಭಗವದ್ ಅನುಗ್ರಹವನ್ನು ಪಡೆದುಕೊಳ್ಳುವುದಕ್ಕೆ ಅನೇಕ ದಾರಿಗಳಿವೆ. ಯೋಗ ಮಾರ್ಗ ಇದೆ, ಭಕ್ತಿ ಮಾರ್ಗ ಇದೆ, ಅಧ್ಯಾತ್ಮ ಮಾರ್ಗ ಇದೆ. ಇದೆಲ್ಲ ಹೋಗಿ ಸೇರುವುದು ಒಂದೇ ತತ್ವವನ್ನು. ಆದ್ದರಿಂದಲೇ ಕಾಳಿದಾಸ ಹೇಳಿದ್ದಾನೆ, ಬಹುಧಾ ಪ್ಯಾಗಮೈರ್ಭಿನ್ನಾಃ ಪಂಥಾನ ಸಿದ್ಧಿ ಹೇತವಃ ತ್ವಯಿ ಏವ ನಿಪತಂತ್ಯೋಘ ಜಾಹ್ನವೀವ ಇವಾರ್ಣವೇ. ಸಮುದ್ರದಲ್ಲಿ ಅನೇಕ ನದಿಗಳು ಹೋಗಿ ಸೇರುತ್ತವೆ. ನದಿಗಳನ್ನು ಹೋಗಿ ಸೇರುವ ಮೊದಲು ಆ ನದಿಗಳಿಗೆ ಸಮುದ್ರವನ್ನು ಹೋಗಿ ಸೇರುವ ಮೊದಲು ಹೆಸರಿರ್ತದೆ, ಆಮೇಲೆ ಕೆಲವೆಲ್ಲ ಲಕ್ಷಣಗಳಿರ್ತವೆ. ನಾಮರೂಪಗಳನ್ನು ಬಿಟ್ಟು ಸಮುದ್ರವನ್ನು ಸೇರುತ್ತದೆ. ಸಮುದ್ರವನ್ನು ಸೇರಿದ ಮೇಲೆ ಇದಿಷ್ಟು ಗಂಗಾ ನದಿಯ ನೀರು, ಇದು ಯಮುನೆಯ ನೀರು, ಇದು ಕೃಷ್ಣೆಯ ನೀರು ಎಂಬುದಾಗಿ ಗುರುತಿಸಿಕೊಳ್ಳುವುದಕ್ಕಾಗುವುದಿಲ್ಲ. ಆದ್ದರಿಂದ ನಾಮರೂಪಗಳನ್ನು ಬಿಟ್ಟು ಸಮುದ್ರದಲ್ಲಿ ಹೋಗಿ ಎಲ್ಲ ನದಿಗಳು ಸೇರಿದ ಹಾಗೆ ಎಲ್ಲ ಸಾಧನಾ ಮಾರ್ಗಗಳಲ್ಲೂ ಕೊನೆಗೆ ನಾಮರೂಪಗಳನ್ನು ಬಿಟ್ಟು ಭಗವಂತನಲ್ಲಿ ಸೇರುವುದು ಅದು ಧ್ಯೇಯವಾಗಿದೆ ಅಂತ ಕಾಳಿದಾಸ ಹೇಳಿದ್ದಾನೆ. ಆ ರೀತಿಯ ಉಪದೇಶವನ್ನು ದೇವಿ ಭಾಗವತದಲ್ಲಿ ಆರಂಭದಿಂದ ಕೊನೆಯವರೆಗೂ ಮಾಡಿದ್ದಾರೆ. ಇನ್ನು ನಾವು ನೋಡುವುದಕ್ಕೆ ಇರುವುದು ದೇವಿ ಭಾಗವತದಲ್ಲಿ ಹೇಳಿರುವ ಗಾಯತ್ರಿ ಮಹಾತ್ಮೆ ಮಾತ್ರ. ವಿಶೇಷವಾಗಿ ಅದೇನು ಅಂತ ನಾಳೆ ಮತ್ತು ನಾಡಿದ್ದು 2 ದಿವಸಗಳಲ್ಲಿ ನೋಡೋಣ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹೇಶಾಃ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತಾ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತಃ ಸಜ್ಜನಾ ಸಂತು ನಿರ್ಭಯಾಃ ಅಪುತ್ರಾಃ ಪುತ್ರಿಣಃ ಸಂತು ಪುತ್ರಿಣಃ ಸಂತು ಪೌತ್ರಿಣಃ ಅಧನಾ ಸ್ವಧನಾ ಸಂತು ಜೀವಂತು ಶರದಾಂ ಶತಂ ಲೋಕಾ ಸಮಸ್ತಾ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ.